ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲಶಕ್ತಿಧರಸ್ಸುಧಾಮ್ನಾ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ. ಯಾವರ್ಣಪದವಾಕ್ಯಾರ್ಥಗದ್ಯಪದ್ಯಸ್ವರೂಪಿಣೀ ವಾಚಿ ನರ್ತಯತು ಕ್ಷಿಪ್ರಂ ಮೇಧಾನ್ ದೇವಿ ಸರಸ್ವತಿ. ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಘಯತೆ ಗಿರಿಂ ಯತ್ಕೃಪಾ ತಮಹಂ ವಂದೇ ಪರಮಾನಂದಮಾಧವಂ. ನಾರಾಯಣಃ ಪರೋ ವ್ಯಕ್ತಾದಂಡಮವ್ಯಕ್ತಸಂಭವಂ ಅಂಡಸ್ಯಾಂತಸ್ತ್ವಿಮೇ ಲೋಕಾಃ ಸಪ್ತದ್ವೀಪಾ ಚ ಮೇದಿನಿ. ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಮಸ್ತಸ್ಮೈ ಭಗವತೆ ಶಂಕರಾಚಾರ್ಯರೂಪಿಣೆ ಯೇನ ವೇದಾಂತವಿದ್ಯೇಯಂ ಉದ್ಧೃತಾ ವೇದಸಾಗರಾತ್. ನನ್ನ ಭಗವದ್ಗೀತಾ ಬಂಧುಗಳೇ ಹಾಗೂ ಎಲ್ಲ ಶ್ರೋತೃ ಬಂಧುಗಳೇ, ಪ್ರಚ್ಛನ್ನವಾಗಿರುವಂತಹ ಪ್ರಾಯೋಜಕರೇ, ನಮ್ಮೆಲ್ಲರ ಹೃನ್ಮಂದಿರವನ್ನು ಬೆಳಗ್ತಾ ಇರುವಂತಹ ಆ ಚಿದಾತ್ಮನಿಗೆ ನನ್ನ ನಮನಗಳನ್ನು ಸಲ್ಲಿಸ್ತಾ ಇಂದಿನ ಚಿಂತನೆಗೆ ಮುಂದಾಗ್ತಾ ಇದ್ದೇನೆ. ಇಂದಿನ ಚಿಂತನೆಗೆ ತೊಡಗೋದಕ್ಕಿಂತ ಮುನ್ನ ನಿನ್ನೆ ದಿವಸ ನಾನು ಹೇಳಿದ ಉಪನ್ಯಾಸದ ಅಂಶಗಳ ಮೇಲೆ ಒಬ್ಬರು ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ. ಆ ಪ್ರಶ್ನೆ ಅದು ಚಿಂತನೆಗೆ ಯೋಗ್ಯವಾದ ಪ್ರಶ್ನೆ ಆದ್ದರಿಂದ ನಾನು ಸಭೆಯಲ್ಲಿ ಅದಕ್ಕೆ ಉತ್ತರಿಸ್ತೇನೆ ಅಂತ ಹೇಳಿದ್ದೇನೆ. ಈ ಎರಡನೆಯ ಶ್ಲೋಕಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಶ್ನೆ: ಇದಂ ಜ್ಞಾನಮುಪಾಶ್ರಿತ್ಯ ಮಮ ಸಾಧರ್ಮ್ಯಮಾಗತಾಃ ಸರ್ಗೇಪಿ ನೋಪಜಾಲಯಂತೆ ಪ್ರಳಯೇ ನ ವ್ಯಥಂತಿ ಚ. ಈ ಅಮಾನಿತ್ವಾದಿ ಜ್ಞಾನ ಸಾಧನೆಗಳನ್ನು ಅನುಷ್ಠಾನದಲ್ಲಿ ಇರಿಸಿಕೊಂಡು ಯಾರು ನನ್ನ ಸ್ವರೂಪವನ್ನು ಪಡೆದುಕೊಳ್ತಾರೋ ಅವರು ಸೃಷ್ಟಿಯಲ್ಲಿ ಹುಟ್ಟುವುದಿಲ್ಲ, ಪ್ರಳಯದಲ್ಲಿ ವ್ಯಥೆ ಪಡುವುದಿಲ್ಲ. ಯಾಕೆಂದರೆ ಅವರಿಗೆ ಹುಟ್ಟಿನ ನಂಟು ಇಲ್ಲ, ಹಾಗಾಗಿ ಸಾವಿನ ಗಂಟು ಬಿಡಿಸಿ ಹೋಗ್ತದೆ. ಅವರ ಸಂಶಯ ಹೀಗಿತ್ತು. ಹೌದು, ಇದು ಜ್ಞಾನಿಗೆ ಹೇಳಿದ ಮಾತು. ಆದರೆ ಎಲ್ಲರೂ ಈ ಒಂದು ಮಾರ್ಗವನ್ನು ಹಿಡಿಲಿಕ್ಕಾಗೋದಿಲ್ಲ. ಆ ಪ್ರಳಯ 3,40,000 ಶತಕೋಟಿ ವರ್ಷ ಅಂತ ನಾವು ಲೆಕ್ಕ ಹಾಕಿದ್ವಲ್ಲ, ಆಗ ಪ್ರಳಯ ಆಗ್ತದೆ. ಜೀವಿಗಳ ಕರ್ಮವಶಾತ್ ಇವರೆಲ್ಲರೂ ಹುಟ್ಟಿರ್ತಾರೆ. ಪ್ರಳಯ ಆದಾಗ ಇವರೆಲ್ಲರೂ ಸಹ ಸಾಯ್ತಾರೆ, ಮುಕ್ತರಾಗೋದಿಲ್ಲ. ಆಗ ಇವರು ಹೇಗೆ ಇರ್ತಾರೆ ಅನ್ನೋದು ಪ್ರಶ್ನೆ. ಯಾಕೆ ಮುಕ್ತರಾಗೋದಿಲ್ಲ? ಮತ್ತು ಇಲ್ಲಿ ಇರೋದಕ್ಕೆ ಬೇಕಾದಂತಹದ್ದು ಯಾವುದೂ ಇರೋದಿಲ್ಲ ಅಲ್ವಾ? ಹಾಗಿದ್ದಾಗ ಅವರು ಯಾವ ರೀತಿಯಲ್ಲಿ ಇರ್ತಾರೆ? ಅಥವಾ ಇರೋದೇ ಇಲ್ವೋ? ಇರೋದೇ ಇಲ್ಲ ಅಂತಾದರೆ ಪ್ರಳಯದ ಜೊತೆಗೆ ಮುಕ್ತರಾದರು ಅಂತ ಹೇಳಬೇಕು. ಆವಾಗ ನಾವು ಯಾರು ಮೋಕ್ಷಕ್ಕಾಗಿ ಪ್ರಯತ್ನ ಮಾಡೋ ಅವಶ್ಯಕತೆ ಇಲ್ಲ. ಪ್ರಳಯ ಆಗೋ ತನಕ ಹುಟ್ಟೋದು ಸಾಯೋದು, ಹುಟ್ಟೋದು ಸಾಯೋದು ಹಾಕ್ಕೊಂಡು ಪ್ರಳಯದ ಜೊತೆಗೆ ನಾವು ಮುಕ್ತರಾಗ್ತೇವೆ ಅಂತ ಹೇಳ್ಬೋದು. ಇಲ್ಲ ಅಂತಾದರೆ ಅದಕ್ಕೆ ಶಾಸ್ತ್ರ ಏನು ವ್ಯವಸ್ಥೆ ಮಾಡಿದೆ? ಅದಕ್ಕೆ ಉತ್ತರವನ್ನು ನಾನು ಹೇಳಬೇಕು. ಯಾಕೆಂದರೆ ಒಂದು ಯೋಗ್ಯವಾದಂಥ ಪ್ರಶ್ನೆ. ಶಾಸ್ತ್ರ ಹೇಳುತ್ತೆ ಅದಕ್ಕೆ. ನಾನು ನಿನ್ನೆ ದಿವಸ ಹೇಳಿದ್ದೆ ಪ್ರಕೃತಿ, ಮೂಲ ಪ್ರಕೃತಿ ಅಂತ. ಅದನ್ನು ಇವತ್ತು ನಿಮಗೆ ಅರ್ಥ ಆಗುವ ರೀತಿಯಲ್ಲಿ ನಾನು ಅದನ್ನು ಬೇರೆ ರೀತಿಯಲ್ಲಿ ಹೇಳ್ತೇನೆ. ಯಾಕೆಂದರೆ ಇದು ಅರ್ಥ ಮಾಡಿಸುವುದಕ್ಕೋಸ್ಕರ ಇದು ಹೀಗೆ. ಈ ಪ್ರಳಯ ಆಗುವಾಗ ಎಲ್ಲ ಜೀವರು, ಅಂದರೆ ಮುಕ್ತರಾಗದೇ ಇರುವಂತಹ ಜೀವರು, ಮುಕ್ತರಾಗದೇ ಇರುವ ಜೀವರು ಅಂದರೆ ಏನು? ಸ್ಥೂಲ ಶರೀರ ಬಿದ್ದು ಹೋಗ್ತದೆ, ಮತ್ತು ಸೂಕ್ಷ್ಮ ಶರೀರ ಇರ್ತದೆ ಅಲ್ವಾ? ಅದರೊಳಗೆ ಕಾರಣ ಶರೀರವೂ ಇರ್ತದೆ. ಇದರ ಪ್ರಮಾಣ ಎಷ್ಟು ಉದ್ದ ಆಗಲ್ಲ ಅಂತ ಹೇಳೋದಿಲ್ಲ. ಯಾಕೆಂದರೆ ಅತ್ಯಂತ ಸೂಕ್ಷ್ಮ ಅಂತ ಹೇಳುತ್ತೆ, ಸೂಕ್ಷ್ಮ ಕಣ ಅಂತ. ಈ ಸ್ಥಿತಿಯಲ್ಲಿ ಇರ್ತವೆ.
ಎಲ್ಲಿ ಇರ್ತವೆ ಅಂದರೆ ಆ ಪ್ರಕೃತಿಯಲ್ಲಿ ಪರಬ್ರಹ್ಮ ವಸ್ತುವಿನ ಒಂದು ಶಕ್ತಿ ಉಂಟಲ್ಲ, ಅವಿದ್ಯೆ, ಮಾಯೆ ಅಂತ ಹೇಳಿದ್ನಲ್ಲ ನಾನು, ಅದರೊಳಗೆ ಇವೆಲ್ಲವೂ ಲೀನವಾಗಿ ಬಿಡ್ತವೆ ಅಂತ ಶಾಸ್ತ್ರ ಅದಕ್ಕೊಂದು ಸುಂದರವಾದ ದೃಷ್ಟಾಂತ ಕೊಡುತ್ತೆ. ಯಥಾ ಜತುಪಿಂಡೇ ಅಂತ. ಜತುಪಿಂಡ ಅಂದರೆ ವ್ಯಾಕ್ಸ್ ಬಾಲ್, ಈ ಮೇಣದ ಉಂಡೆ. ಗೋಲ್ಡ್ ಸ್ಮಿತ್ ಹತ್ರ ಒಂದು ಮೇಣದ ಉಂಡೆ ಇರುತ್ತೆ. ಬಂಗಾರ ಪರೀಕ್ಷೆ ಮಾಡಲಿಕ್ಕೆ ತೆಗೆದುಕೊಂಡು ಹೋದಾಗ ಅವನು ಆ ರಬ್ಬಿಂಗ್ ಸ್ಟೋನ್, ಶಾಣೋಫಲ ಅಂತ ಹೇಳ್ತೇವಲ್ಲ, ಅದಕ್ಕೆ ಹಾಕಿ ಉಜ್ಜುತ್ತಾನೆ. ಆಮೇಲೆ ಇದರೊಳಗೆ ಎಷ್ಟು ಕ್ಯಾರೆಟ್ ಇದೆ ಅಂತ ಹೇಳ್ತಾನೆ. ನಾವು ಅದನ್ನು ತಗೊಂಡು ಬರ್ತೇವೆ, ಸಂತೋಷ. ಆದರೆ ಆ ಉಜ್ಜಿದ ಭಾಗ ಅಲ್ಲಿ ಇರುತ್ತಲ್ಲ, ಅದನ್ನೆಲ್ಲವನ್ನು ಅವನು ಕಲೆಕ್ಟ್ ಮಾಡ್ತಾನೆ. ಕೈಯೆಲ್ಲ ಆರಿಸ್ಲಿಕ್ಕೆ ಬರೋದಿಲ್ಲ ಅದನ್ನು. ಮೇಣದ ಉಂಡೆಯನ್ನು ಅದರ ಮೇಲೆ ಉರುಳಿಸ್ತಾನೆ. ಆ ಮೇಣದ ಉಂಡೆಯಲ್ಲಿ ಲಕ್ಷಕ್ಕಿಂತ ಹೆಚ್ಚು ಕೋಟಿ ಕೋಟಿ ಚಿನ್ನದ ಕಣಗಳಿರ್ತವೆ. ಹಾಗೆ ಈ ಮಾಯೆ ಅಥವಾ ಮೂಲ ಪ್ರಕೃತಿ ಎನ್ನುವಂತಹ ಈ ಮೇಣದ ಉಂಡೆಯಲ್ಲಿ ಈ ಒಂದೊಂದು ಜೀವಾತ್ಮನೂ ಸಹ ಆತ ಈ ಬಂಗಾರದ ಸಣ್ಣ 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 ಕಣಗಳು ಮೇಣದ ಉಂಡೆಯಲ್ಲಿ ಸೇರುವ ಹಾಗೆ ಅವರು ಸೇರಿಕೊಂಡಿರ್ತಾರೆ. ಆದರೆ ಸ್ವಾರಸ್ಯ ಅಂದರೆ ಆ ಮೇಣದ ಉಂಡೆಯನ್ನು ನೋಡಿದರೆ ಯಾರಿಗೂ ಸಹ ಅದರೊಳಗೆ ಬಂಗಾರ ಇದ್ದದ್ದು ಕಂಡುಬರುವುದಿಲ್ಲ. ಅದು ಅವನಿಗೆ ಗೊತ್ತು. ಅದನ್ನು ಕರಗಿಸ್ತಾರೆ, ವರ್ಷಕ್ಕೊಂದು ಸಲವೋ ಎರಡು ಸಲವೋ, ಮತ್ತು ಪುನಃ ಇನ್ನೊಂದು ಹೊಸ ಉಂಡೆ ಇಡ್ತಾರೆ, ಹೀಗೆ ಮಾಡ್ತಾರೆ. ಹೀಗೆ ಈ ಪ್ರತಿ ಒಬ್ಬ ಮುಕ್ತನಾಗದೇ ಇರುವ ಜೀವಾತ್ಮನೂ ಸಹ ಆತ ಈ ಪ್ರಳಯ ಕಾಲದಲ್ಲಿ ಆ ಪ್ರಕೃತಿಯಲ್ಲಿ ಲೀನರಾಗಿ ಬಿಡ್ತಾರೆ. ಪ್ರಳಯ ಮುಗಿತು, ಆ 3,11,000 ಲೆಕ್ಕ ಹಾಕಿದ್ದಿಲ್ಲ, 40 ಶತಕೋಟಿ ವರ್ಷ, ಮತ್ತು ಅಷ್ಟೇ ವರ್ಷ ಏನೂ ಸೃಷ್ಟಿ ಆಗೋದಿಲ್ಲ. ಕ್ರಿಯೇಷನ್ನಿಗೆ ಎಷ್ಟು ವರ್ಷ ಹಿಡಿಯತ್ತೋ ಮತ್ತು ಡಿಸ್ಟ್ರಕ್ಷನ್ನು ಅಷ್ಟೇ ವರ್ಷ. ಅದು ಸತ್ಯವಾದ, ಅಂದರೆ ಈ ವಿಶ್ವಕ್ಕೆ ಸಂಬಂಧಪಟ್ಟವಾದ ಸತ್ಯ ಅದು. ಆವಾಗ ಅಲ್ಲಿ ಏನಿರುತ್ತೆ ಕೇಳಿದ್ರೆ, ಕೇವಲ ಆ ಪರಬ್ರಹ್ಮ ವಸ್ತುವಿನಲ್ಲಿ ಮಾಯೆ ತಾನಾಗಿ ವಿಹರಿಸ್ತಾ ಇರ್ತಾಳೆ ಅಷ್ಟೇ. ಹಾಗಾಗಿ ಮತ್ತೆ ಅಷ್ಟೇ ವರ್ಷಗಳ ಕಾಲ ಹಾಗೇನೇ ಇರುತ್ತೆ. ಮತ್ತು ಸೃಷ್ಟಿಯಾಗುವಾಗ ಧಾತಾ ಯಥಾ ಪೂರ್ವಮಕಲ್ಪಯತ್, ಹೊಸದಾಗಿ ಸೃಷ್ಟಿ ಏನೂ ಇಲ್ಲ. ಆ ಮೇಣ ತಾನೇ ಕರಗತ್ತೆ, ಎಲ್ಲವೂ ಸಹ ಈಚೆ ಬರ್ತಾ ಇರ್ತವೆ ಹೀಗೆ ಅಂತ. ಇದು ಶಾಸ್ತ್ರ ಕೊಡುವಂಥದ್ದು. ಅಂದರೆ ಮುಕ್ತರಾಗದೇ ಇರುವಾಗ, ಪ್ರಳಯಕ್ಕೆ ತುತ್ತಾದಾಗ ಜೀವಿಗಳು ಎಲ್ಲೂ ಹೋಗ್ತವೆ? ಎಲ್ಲೂ ಹೋಗಲ್ಲ, ಇಲ್ಲೇ ಇರ್ತವೆ. ಹೇಗೆ ಅಂದರೆ, ಈಗ ಕಣ್ಣಿಗೆ ಕಾಣ್ತಾ ಇದ್ರು, ಆಗ ಕಣ್ಣಿಗೆ ಕಾಣೋದಿಲ್ಲ. ಈಗಲೂ ನಾವು ಮಾಯೆಯಲ್ಲೇ ಬದುಕ್ತಾ ಇದ್ದೇವೆ, ಆಗಲೂ ಮಾಯೆಯಲ್ಲೇ ಇರ್ತೇವೆ. ವ್ಯತ್ಯಾಸ ಏನು ಕೇಳಿದರೆ, ಸ್ಥೂಲ ಶರೀರ ಒಂದು ಇರೋದಿಲ್ಲ ಅಷ್ಟೇ. ಇದು ಶಾಸ್ತ್ರ ಕೊಡುವ ಸಮಾಧಾನ. ಈ ಉದಾಹರಣೆ ನಿಮಗೆ ಇಷ್ಟ ಆದರೆ ನೆನಪಿಟ್ಕೊಳ್ಳಿ, ಅದು ಇಲ್ಲದೇ ಇದ್ದರೆ ಬೇರೆ ಉದಾಹರಣೆ ಕೊಡ್ತೇನೆ. ಈ ಗರಿಕೆ ಜೆಡ್ಡು ಇರುತ್ತಲ್ಲ, ದೂರ್ವೆ, ಅದು ಸುಮಾರಿಗೆ ಸಾಯೋದಿಲ್ಲ. ಅದು ಮಳೆಗಾಲದಲ್ಲಿ ಒಂದು ಮಳೆ ಬಿದ್ದ ತಕ್ಷಣ ಹಾಗೆ ಚಿಗುರುತ್ತೆ. ಇನ್ನು ಏಪ್ರಿಲ್ ಮೇ ತಿಂಗಳ ಬಂದಾಗ ನೋಡಿ, ಬಯಲು ಪ್ರದೇಶವಂಥ ಗರಿಕೆಗಳು ಯಾವುದೂ ಸಹ ಮೇಲಕ್ಕಿರೋಲ್ಲ. ಅವು ಸತ್ತೇ ಹೋದವು ಅಂತ ನಾವು ತೀರ್ಮಾನ ಮಾಡಿರ್ತೇವೆ. ಸತ್ತೇ ಹೋಗಿರ್ತೇವೆ ಅವು ಮೇಲ್ನೋಟಕ್ಕೆ. ಆದರೆ ಒಂದು ಮಳೆ ಬಿದ್ದರೆ ಸಾಕು, ತಕ್ಷಣ ಹಸಿರಾಗಿ ಚಿಗುರಿಬಿಡ್ತವೆ. ಹಾಗಾಗಿ ಏನು ಹೇಳುತ್ತೆ ಶಾಸ್ತ್ರ? ಕಣ್ಣಿಗೆ ಕಾಣದೇ ಇರುವುದು ಎಲ್ಲವುದೂ ಇಲ್ಲ ಅಂತ ತೀರ್ಮಾನಕ್ಕೆ ಬರಬೇಡ. ಅವೆಲ್ಲ ಸೂಕ್ಷ್ಮ ಭಾವದಲ್ಲಿ ಇರ್ತವೆ. ಬೇಕಷ್ಟು ಉದಾಹರಣೆಯನ್ನು ಇದಕ್ಕೆ ಕೊಡಬಹುದು ನಾವು. ಹಾಗಾಗಿ ಆ ಪ್ರಳಯ ಕಾಲದಲ್ಲಿ ಏನು ಆಗತ್ತೆ ಅಂದರೆ ಹೀಗಾಗತ್ತೆ ಅಷ್ಟೇ. ಅಷ್ಟು ಹಿನ್ನೆಲೆಯಲ್ಲಿ ಅವರ ಪ್ರಶ್ನೆಗೆ ಉತ್ತರ ಹೇಳಿದ್ದೇನೆ ಅಂತ ಭಾವಿಸ್ತಾ, ಮತ್ತು ಈಗ ಇನ್ನೊಬ್ಬರು ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ. ಈ ಸತ್ಯಕ್ಕೆ ಸಂಬಂಧಪಟ್ಟ ವಿಚಾರ ನಾನು ಅದನ್ನು ತುಂಬ ಸಲ ಹೇಳಿದ್ದೇನೆ, ಹಾಗಾಗಿ ಮತ್ತದಕ್ಕೆ ಬಿಡಿಸಿ ಉತ್ತರ ಕೊಡಲಿಕ್ಕೆ ನಾನು ಹೋಗೋದಿಲ್ಲ. ಸೈನ್ಸ್ ಅಥವಾ ಲೋಕದ ಜನ ಸತ್ಯ ಅಂದ ತಕ್ಷಣ ಸತ್ಯ ಒಂದೇ ಅಂತ ಹೇಳ್ತಾರೆ. ಸತ್ಯ ಅಂದರೆ ಏನು ಅಂದರೆ ಸುಳ್ಳು ಅಲ್ಲದೇ ಇರುವುದು ಸತ್ಯ ಅಂತ ಡೆಫಿನೇಷನ್.
ಸುಳ್ಳು ಅಂದರೆ ಏನು? ಸತ್ಯ ಅಲ್ಲದೆ ಇರುವುದು ಸುಳ್ಳು ಅಂತ. ಇದೆರಡೂ ಹಾಸ್ಯಾಸ್ಪದವಾದಂಥ ಒಂದು ವಿಚಾರ. ಉಪನಿಷತ್ತು ಹೇಳುತ್ತೆ ಸತ್ಯಕ್ಕೆ 3 ಮುಖಗಳಿವೆ. ಅದಕ್ಕೋಸ್ಕರನೇ ಅದನ್ನು ಸತ್ತಾತ್ರೈವಿಧ್ಯಂ ಶಾಸ್ತ್ರದಲ್ಲಿ. ಸತ್ತ ಅಂದರೆ ಸತ್ಯ ಅಂತ ಅರ್ಥ. ಸತ್ಯಕ್ಕೆ 3 ಮುಖಗಳಿವೆ ಅಂತ. ಒಂದು ಅತ್ಯಂತ ಹುಸಿಯಾದಂತಹ ಸತ್ಯ, ಅಂದರೆ ಸ್ವಲ್ಪ ಕಾಲ ಮಾತ್ರ ಇರ್ತದೆ. ಇನ್ನೊಂದು ಅದನ್ನು ಪ್ರಾತಿಭಾಸಿಕ ಸತ್ಯ ಅಂತ ಕರೀತಾರೆ. ತೀರಾ ಹುಸಿ, ಆದರೆ ನೋಡುವಷ್ಟು ಹೊತ್ತು ಅದು ಸತ್ಯ. ಕಪ್ಪೆ ಚಿಪ್ಪಿನಲ್ಲಿ ಬೆಳ್ಳಿ ಕಾಣುತ್ತದೆ, ಆದರೆ ಕಂಡಷ್ಟು ಹೊತ್ತು ಸತ್ಯ. ಆದರೆ ಇವತ್ತಿನವರೆಗೆ ಆ ಕಪ್ಪೆ ಚಿಪ್ಪಿನಲ್ಲಿ ಕಂಡಂತಹ ಬೆಳ್ಳಿಯಿಂದ ಯಾರೂ ಆಭರಣ ಮಾಡಿಸ್ಕೊಳ್ಳಿಕ್ಕಾಗೋದು ಇಲ್ಲ. ಅದನ್ನು ಪ್ರಾತಿಭಾಸಿಕ ಸತ್ಯ ಅಂತ ಕರೀತಾರೆ. ಹಾಗೆಯೇ ಸ್ವಪ್ನದ ದೃಷ್ಟಾಂತ. ಕನಸು ಕಾಣುವಷ್ಟು ಹೊತ್ತು ಕನಸು ಸತ್ಯ ಹೌದಾ ಅಲ್ವೋ ಅಂತ ಕೇಳಿದರೆ ಯಾರೂ ಅಲ್ಲ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅವನಿಗೆ ಅದು ಸತ್ಯ, ಆದರೆ ಎಚ್ಚರ ಆದಾಗ ಅದು ಸುಳ್ಳು. ಇದು ಅತ್ಯಂತ ಹುಸಿಯಾದಂತಹ ಸತ್ಯಕ್ಕೆ ಸಂಬಂಧಪಟ್ಟಂಥದ್ದು. ಮತ್ತು ಇನ್ನೊಂದು ಸತ್ಯ ಇದಕ್ಕಿಂತ ಹೆಚ್ಚು ಕಾಲ ಇರುವಂಥದ್ದು, ಅದನ್ನು ವ್ಯಾವಹಾರಿಕ ಸತ್ಯ ಅಂತ ಕರೀತಾರೆ. ಉದಾಹರಣೆ, ನಾವೀಗ ಹುಟ್ಟಿದ್ದೇವೆ, ಬದುಕ್ತಾ ಇದ್ದೇವೆ, ಮತ್ತು ನಾವು ನಿನ್ನೆ ದಿವಸ ನೋಡಿದ್ದನ್ನು ಇವತ್ತು ನೋಡ್ತೇವೆ. ಮತ್ತಷ್ಟೇ ಅಲ್ಲ, ನಮ್ಮ ಈ ಸುದೀರ್ಘ ಕಾಲದಲ್ಲಿ ನಮ್ಮ ಎದುರಿಗೇನೆ ಎಷ್ಟೋ ಬದಲಾವಣೆಗಳನ್ನೆಲ್ಲ ನೋಡ್ತಾ ಇರ್ತೇವೆ. ಆದರೆ ನಮಗೆ ಈ ಪ್ರಪಂಚ ಸುಳ್ಳು ಎನ್ನುವಂಥ ಅನುಭವ ಬರುವುದಿಲ್ಲ. ಬರ್ತದೆಯಾ? ಬರುವುದಿಲ್ಲ. ವೇದಾಂತ ಅದನ್ನು ಅಲ್ಲಗಳೆಯೋದಿಲ್ಲ, ಅದನ್ನು ವ್ಯಾವಹಾರಿಕ ಸತ್ಯದ ಪಟ್ಟಿಯಲ್ಲಿ ಇರಿಸಿದೆ. ಅದ್ವೈತ ವೇದಾಂತ ಮಿಥ್ಯಾ ಅಂತ ಹೇಳೋದು ಸುತರಾಂ ಸುಳ್ಳು ಅಂತಲ್ಲ, ಪ್ರಪಂಚ ಹೀಗೆ ಅಂತ ನಿರ್ವಚನೆ ಮಾಡಲಿಕ್ಕೆ ಆಗೋದಿಲ್ಲ ಅನ್ನೋದು. ಮಿಥ್ಯಾ ಶಬ್ದ ಅನಿರ್ವಚನೀಯತಾಪರಃ. ಅನಿರ್ವಚನೀಯತಾಪರ ಅಂದರೆ ಅದನ್ನು ಹೀಗೆ ಅಂತ ನಿರ್ವಚನೆ, ಡೆಫಿನೇಷನ್ ಹೇಳಲಿಕ್ಕಾಗೋದಿಲ್ಲ ಅಂತ. ಇದು ವ್ಯಾವಹಾರಿಕವಾದಂಥ ಸತ್ಯ. ಇದು ಪ್ರಾತಿಭಾಸಿಕ ಸತ್ಯಕ್ಕಿಂತ ಎಷ್ಟೋ ಪಾಲು ಸತ್ಯಸ್ಯ ಸತ್ಯಂ. ಆದರೆ ಈ ವ್ಯಾವಹಾರಿಕ ಸತ್ಯವೂ ಸಹ ಇದು ಒಂದು ದೀರ್ಘವಾದ ಕನಸು. ನಮಗೆ ನಿನ್ನೆ ಬೇರೆ, ಇವತ್ತು ಬೇರೆ, ಮೊನ್ನೆ ಬೇರೆ, ನಾಡಿದ್ದು ಬೇರೆ. ಆದರೆ ಈ ಹುಟ್ಟಿನಿಂದ ಹಿಡಿದು ಸಾಯುವನವರಿಗೆ ಈ ಲೆಂತಿ ಪೀರಿಯಡ್ ಏನುಂಟಲ್ಲ, ಇದೆಲ್ಲವೂ ಒಂದು ಅಖಂಡವಾದ ಸ್ವಪ್ನ. ಹಾಗಾಗಿ ನಮಗಿದು ಸುಳ್ಳು ಅಂತ ಅನುಭವಕ್ಕೆ ಬರುವುದಿಲ್ಲ. ಹಾಗಿದ್ರೆ ಈ ಸ್ವಪ್ನ ಕಾಣ್ತಾ ಇದ್ದೇವಲ್ಲ, ಈ ಸ್ವಪ್ನ ಕಾಣ್ತಾ ಇರುವ ಈ ಕನಸಿನ ದೃಶ್ಯ ಇದು ಸುಳ್ಳಾಗುವುದು ಯಾವಾಗ ಅಂತ ಕೇಳಿದರೆ, ಪಾರಮಾರ್ಥಿಕ ಸತ್ಯದ ಅರಿವು ಆದಾಗ. ಆ ಪಾರಮಾರ್ಥಿಕ ಸತ್ಯದ ಅರಿವು ಅಂದರೆ ಆತ್ಮಜ್ಞಾನ ಆದಾಗ ವ್ಯಾವಹಾರಿಕ ಸತ್ಯ ಅದು ಸುಳ್ಳಾಗಿ ಹೋಗ್ತದೆ. ಅಲ್ಲಿಯವರೆಗೂ ಸಹ ವ್ಯಾವಹಾರಿಕ ಸತ್ಯಕ್ಕೆ ಮಾನ್ಯತೆ ಉಂಟು. ಹಾಗಾಗಿ ಪ್ರಪಂಚ ಮಿಥ್ಯ ಅಥವಾ ಇದು ಹುಸಿ ತೋರಿಕೆ ಅಂತ ಹೇಳಿದ್ದು ಜ್ಞಾನೀಯ ದೃಷ್ಟಿಯಲ್ಲಿ ಅಷ್ಟೇ ಹೊರತು ಸಹ ಪ್ರಪಂಚವೇ ಸತ್ಯ ಅಂಥೇಳಿ ಪ್ರಪಂಚವನ್ನು ದಿನವೂ ನೋಡಿ ನೆಚ್ಚಿಕೊಂಡಂಥ ನಮಗೆ ಅಲ್ಲ. ಆದರೆ ಉಪನಿಷತ್ತು ಸತ್ಯ ತ್ರೈವಿಧ್ಯವನ್ನು ಹೇಳಿದೆ. ಅದ್ವೈತ ವೇದಾಂತ ಇದನ್ನು ಪದೇ ಪದೇ ಹೇಳ್ತಾ ಬಂದಿದೆ. ಬೇರೆಯವರು ಒಪ್ಕೊಳ್ಳೋದು ಬಿಡೋದು ಅದು ಅವರಿಗೆ ಬಿಟ್ಟಿದ್ದು. ಯಾಕೆಂದರೆ ಒಂದೊಂದು ಶಾಸ್ತ್ರಕ್ಕೆ ಒಂದೊಂದು ಸಿದ್ಧಾಂತ ಇರ್ತದೆ, ಅದು ಲಾಜಿಕ್ಕಿಂದ ತೀರ್ಮಾನ ಆಗುವುದಿಲ್ಲ. ಇಷ್ಟು ಬಿಡಿಸಿ ಬಿಡಿಸಿ ಹೇಳುತ್ತೆ ಶಾಸ್ತ್ರ. ಪಾರಮಾರ್ಥಿಕ ಸತ್ಯ ಅತ್ಯಂತ ದೊಡ್ಡದು. ಆ ಸತ್ಯವನ್ನು ಕಂಡವನಿಗೆ ವ್ಯಾವಹಾರಿಕ ಸತ್ಯವೂ ಇಲ್ಲ, ಪ್ರಾತಿಭಾಸಿಕ ಸತ್ಯವೂ ಇಲ್ಲ. ಹೇಗೆ ಅಂದರೆ, ಎಚ್ಚರ ಆದವನಿಗೆ ಕನಸು ಹೇಗೆ ಸುಳ್ಳೋ ಅವನಿಗೆ ಈ ವ್ಯಾವಹಾರಿಕ ಪ್ರಪಂಚದ ಈ ಪ್ರಪಂಚವೇ ಇದು ಸ್ವಪ್ನ ತುಲ್ಯ, ಇದು ಸ್ವಪ್ನ ಸಮಾನ. ಹಾಗಾಗಿ ಇದಿಷ್ಟನ್ನು ಶಾಸ್ತ್ರ ಹೇಳುತ್ತೆ. ಅವರು ಕೇಳಿದಂತಹ ಪ್ರಶ್ನೆಗೆ ನಾನು ಉತ್ತರ ಕೊಡಬೇಕಾಗುತ್ತೆ. ಹಿಂದೂ ಇದನ್ನು ಹೇಳಿದ್ದೆ, ಇನ್ನೊಮ್ಮೆ ಇದನ್ನು ನೆನಪಿಸ್ತಾ ಇದ್ದೇನೆ. ಅದಕ್ಕೋಸ್ಕರ ಭಗವತ್ಪಾದರು ಒಂದು ಕಡೆಗೆ ಒಂದು ಮಾತು ಹೇಳ್ತಾರೆ, ತರ್ಕವನ್ನು ನೀನು ಮಾಡು, ಲಾಜಿಕ್ಕನ್ನು ಮಾಡು, ಆದರೆ ಶ್ರುತಿಮತಸ್ತರ್ಕೋ ಅನುಸಂಧೀಯತಾಂ. ನಿನ್ನ ಹಿಂದೆ ಉಪನಿಷತ್ತು ಏನು ಹೇಳುತ್ತೋ ಅದರ ಹೇಳಿಕೆಯ ಮೇಲೆ ನೀನು ತರ್ಕವನ್ನು ಮಾಡು ಅಂತ ಹೇಳುತ್ತೆ. ಇದನ್ನು ಎಲ್ಲರೂ ಹೇಳ್ತಾರೆ. ಯಾಕೆಂದರೆ ಒಬ್ಬನಲ್ಲದೆ ಜಗಕ್ಕೆ ಇಬ್ಬರು
ಇರಬಹುದೇ ಅಂತ. ಸತ್ಯ ಒಂದೇ, ಒಬ್ಬನೇ ದೇವ. ಅಷ್ಟು ಹಿನ್ನೆಲೆಯಲ್ಲಿ ಈ ವಿಚಾರ ಸಾಕು ಅಂತ ಅಂದ್ಕೊಂಡು ಮತ್ತು ಇವತ್ತು ನಾವು ನೋಡಬೇಕಾದಂಥದ್ದು ಈ ಗುಣಗಳು ಏನನ್ನು ಮಾಡ್ತವೆ, ಹೇಗೆ ನಮ್ಮನ್ನು ಬಂಧಿಸ್ತವೆ ಅಂತ ನೋಡಬೇಕು. ಅದರೊಳಗೆ ಮೊದಲು ನಮ್ಮನ್ನು ಬಂಧಿಸುವಂಥವುಗಳಲ್ಲಿ ಸತ್ವಗುಣದ ಬಗ್ಗೆ ಹೇಳ್ತಾರೆ ವೇದವ್ಯಾಸರು. ಗೀತಾಚಾರ್ಯ ಅದನ್ನು ಅರ್ಜುನನಿಗೆ ಹೇಳಿದ. ತತ್ರ ಸತ್ವಂ ನಿರ್ಮಲತ್ವಾತ್ ಪ್ರಕಾಶಕಂ ಅನಾಮಯಂ ಸುಖ ಸಂಗೇನ ಬಧ್ನಾತಿ ಜ್ಞಾನ ಸಂಗೇನ ಚಾನಘ. ಅನಘ, ಅಘ ಅಂದರೆ ಪಾಪ, ಅನಘ ಅಂದರೆ ಪಾಪರಹಿತ. ಕೃಷ್ಣ ಅರ್ಜುನನ್ನು ಸಂಬೋಧಿಸ್ತಾ ಇದ್ದಾನೆ, ಹೇ ಪಾಪರಹಿತನಾದ ಅರ್ಜುನ ಅಂತ. ಅಬ್ಬ, ಅವನೇನು ಪಾಪ ಮಾಡಿದ್ನಪ್ಪ? ಅವನು ಪಾಪ ಮಾಡಿದ್ದಿದ್ರೆ ನೀನು ಪಾಪರಹಿತ ಅಂತ ಹೇಳಬೇಕಲ್ವಾ? ಇಲ್ಲ, ಇವತ್ತು ಪಾಪ ಇಲ್ಲ, ಹಾಗರ್ಥ ಅಲ್ಲ, ಶುದ್ಧ ಅಂತ ಅರ್ಥ. ಅಂದರೆ ಪರಿಶುದ್ಧ ಹೃದಯದವನೇ ಅಂತ. ಅವನು ಅಷ್ಟೋ ಇಷ್ಟೋ ಪರಿಶುದ್ಧ ಹೃದಯದವನು ಆಗದೇ ಇದ್ದದ್ದಿದ್ದರೆ ಗೀತೋಪದೇಶಕ್ಕೆ ಅರ್ಹನಾಗ್ತಿದ್ನ? ಆದ್ದರಿಂದ ಕೃಷ್ಣನ ಮಾತಿನಲ್ಲಿಯೇ ಉಂಟು ಅದಕ್ಕೆ ಉತ್ತರ. ಅನಘ ಅಂದರೆ ಪರಿಶುದ್ಧ ಹೃದಯದವನೇ ಅಂತರ್ಥ. ಅರ್ಜುನ ತತ್ರ ಅಂದರೆ ಅವುಗಳಲ್ಲಿ ಅಂದರೆ ಸತ್ವ, ರಜಸ್ಸು, ತಮಸ್ಸು, ಈ ಮೂರು ಗುಣಗಳಲ್ಲಿ ಸತ್ವಗುಣ ಅದು ಸ್ಫಟಿಕದಂತೆ ನಿರ್ಮಲವಾದದ್ರಿಂದ ವಸ್ತು ಪ್ರಕಾಶವೂ ಮತ್ತು ನಿರುಪದ್ರವವೂ ಆಗಿದೆ. ಪಾಪರಹಿತನಾದ ಅರ್ಜುನ ಅದು ಸುಖಾಸಕ್ತಿಯನ್ನು ಮತ್ತು ಜ್ಞಾನಾಸಕ್ತಿಯನ್ನು ಉಂಟು ಮಾಡಿ ಆತ್ಮನನ್ನು ಬಂಧಿಸ್ತದೆ, ಆತ್ಮನನ್ನು, ಜೀವಾತ್ಮನನ್ನು. ಇದಿಷ್ಟು ಈ ಶ್ಲೋಕದ ಶಬ್ದಶಃ ಅರ್ಥ. ಇಲ್ಲೊಂದು ಶಬ್ದ ಉಂಟು, ತತ್ರ ಅಂದರೆ ಅಲ್ಲಿ ಅಂತ. ಅಲ್ಲಿ ಅಂದರೆ ಓ ಅಲ್ಲಿ ಅಂತಲ್ಲ, ಏಕೆಂದರೆ ನಿನ್ನೆ ದಿವಸ ಬಂದಿತ್ತು ಸತ್ವಂ ರಜಸ್ತಮ ಇತಿ ಗುಣಾ ಪ್ರಕೃತಿ ಸಂಭವ ಅಂತ. ಈ ಮೂರರಲ್ಲಿ ಅಂತ ಅರ್ಥ. ಸತ್ವ, ರಜಸ್ಸು, ತಮಸ್ಸು, ಈ ಮೂರು ಗುಣಗಳಲ್ಲಿ ಸತ್ವಗುಣ ಹೇಗಿದೆ ಅನ್ನೋದನ್ನು ಈ ಶ್ಲೋಕದಲ್ಲಿ, ಮತ್ತು ಅದು ಏನು ಮಾಡ್ತದೆ ಅನ್ನೋದನ್ನು ಈ ಶ್ಲೋಕದಲ್ಲಿ ತಿಳಿಸಿಕೊಡ್ತಾರೆ. ಅದರ ಸ್ವಭಾವ ಹೇಗೆ ಅಂದರೆ ನಿರ್ಮಲತ್ವಾತ್, ಅದು ಎವರ್ ಪ್ಯೂರ್, ಸದಾ ಅದು ಹೇಗುಂಟು ಸ್ಫಟಿಕದಂತೆ ನಿರ್ಮಲವಾಗಿದೆ ಅಂತ. ಹಾಗಾಗಿ ಈ ಸತ್ವಗುಣ ಅಷ್ಟೇ ಪರಿಶುದ್ಧವಾದದ್ದು ಮತ್ತು ಅದರಲ್ಲಿ ಯಾವುದೇ ಕೊಳೆಯೂ ಇಲ್ಲ. ಹಾಗಾಗಿಯೇ ಅದು ಪ್ರಕಾಶಕ. ಪ್ರಕಾಶಕ ಅಂದರೆ ನಮಗೆ ಯಥಾರ್ಥ ಜ್ಞಾನವನ್ನು ಕೊಡ್ತದೆ, ವಸ್ತುವನ್ನು ಇದು ಹೀಗೆ ಅಂತ ನಮಗೆ ತೋರಿಸಿಕೊಡ್ತದೆ. ಮತ್ತು ಅದು ಯಾವುದೇ ಉಪದ್ರವವನ್ನು ನಮ್ಮ ತಂದು ಕೊಡೋದಿಲ್ಲ, ಉಪದ್ರವಗಳಿಂದ ನಮ್ಮನ್ನು ಬಿಡಿಸ್ತದೆ. ಅದು ನಿರುಪದ್ರವ, ಅನಾಮಯ. ಆಮಯ ಅಂದರೆ ರೋಗ ಅಂತ ಅರ್ಥ, ಅದರ ಶಬ್ದಶಃ ಅರ್ಥ. ನಿರಾಮಯ ಅಂದರೆ ಅಥವಾ ಅನಾಮಯ ಅಂದರೆ ರೋಗ ಇಲ್ಲದೇ ಇರುವುದು, ತೊಂದರೆ ಕೊಡದೇ ಇರುವುದು ಅಂತ ಅರ್ಥ. ತೊಂದರೆ ಕೊಡದೇ ಇರುವುದು ಅಂದರೆ ಇದು ತೊಂದರೆ ಕೊಡುತ್ತೆ. ಹಾಗಿದ್ರೆ ರಜೋಗುಣಕ್ಕೂ ತಮೋಗುಣಕ್ಕೂ ಹೋಲಿಸಿದರೆ ಇದು ಅನಾಮಯ. ಆದರೆ ಇದರ ನೆಲೆಯಲ್ಲೇ ನೋಡಿದಾಗ ಇದಕ್ಕೂ ಸಹ ಒಂದಿಷ್ಟು ತೊಂದರೆ ಕೊಡುವಂಥ ಶಕ್ತಿ ಉಂಟು. ಏಕೆಂದರೆ ನಾವು ಅದನ್ನು ಬಿಡಿಸಿ ತಿಳಿದುಕೊಳ್ಳೋದಕ್ಕೆ ಹೊರಟಿದ್ದೇವಲ್ಲ, ಹಾಗಾಗಿ ಭಾಳ ಸೂಕ್ಷ್ಮವಾಗಿ ಅದನ್ನು ವಿಚಾರ ಮಾಡಬೇಕು. ಮತ್ತಷ್ಟೇ ಅಲ್ಲ, ಇದು ಏನು ಮಾಡುತ್ತೆ, ಇದ್ರ ಕೆಲಸ ಏನು ನೋಡಿ. ಅದು ನಿರಾಮಯ, ನಿರ್ಮಲ, ಎಲ್ಲ ಸತ್ಯ. ಆದರೆ ಏನು ಮಾಡುತ್ತೆ ಕೇಳಿದರೆ ಸುಖ ಸಂಗೇನ ಬದ್ಧನಾತಿ. ಈ ಸುಖದ ನಂಟಿನೊಂದಿಗೆ ಆತ್ಮನಿಗೆ ಗಂಟಾಕಿ ಬಿಡುತ್ತದೆ ಅಂತ. ಗಂಟಾಕಿ ಬಿಡ್ತದೆ, ಬದ್ಧನಾತೀವ, ನಿನ್ನೆ ಹೇಳಿದ್ದನ್ನು ಮರಿಬೇಡಿ ಅಂತ. ಮತ್ತಿನ್ನೇನು ಮಾಡುತ್ತೆ ಅಂದರೆ ಜ್ಞಾನ ಸಂಗೇನ, ಜ್ಞಾನದ ಸಹವಾಸವನ್ನು ಉಂಟು ಮಾಡುತ್ತೆ. ಇದು ಎರಡು ಒಳ್ಳೆಯದೇ ಅಲ್ವಾ ಅಂತ ಒಂದು ಪ್ರಶ್ನೆ. ಹೌದು, ಒಳ್ಳೆಯದು. ಯಾವುದು ಎರಡಕ್ಕೆ ಹೋಲಿಸಿದರೆ? ರಜೋಗುಣಕ್ಕೂ ತಮೋಗುಣಕ್ಕೂ ಹೋಲಿಸಿದರೆ. ಆದರೆ ಇದೂ ಸಹ ಒಂದು ಸಣ್ಣ ತೊಂದರೆಯನ್ನು ಉಂಟು ಮಾಡುತ್ತೆ. ಏನು ಅಂದರೆ ಮೊದಲನೇದಾಗಿ ಇದು ಪ್ರಕಾಶಕ. ಸತ್ವಗುಣ ಯಾರಲ್ಲಿ ಹೆಚ್ಚಾಗಿದೆಯೋ ಅವನಿಗೆ ವಸ್ತು ಪ್ರಕಾಶ ಅಂದರೆ ಏನು ಘಟನೆ ಇದೆಯಲ್ಲ ಅದರ ಯಥಾರ್ಥ ಜ್ಞಾನ ಆಗ್ತದೆ.
ಇದು ಸರಿಯಾದದ್ದು ಎನ್ನುವಂಥ ತಿಳುವಳಿಕೆ ಅವನಿಗೆ ಬರ್ತದೆ. ಒಂದು ಸಣ್ಣ ಉದಾಹರಣೆ ಕೊಡ್ತೇನೆ. ಅದು ಪ್ರಕಾಶಕ, ಅಂದರೆ ಯಥಾರ್ಥ ಜ್ಞಾನವನ್ನು ಅದು ತಿಳಿಸಿಕೊಡ್ತದೆ. ಹಾಗಾಗಿ ನಿರ್ಮಲ ಎನ್ನುವಂತಹ ಶಬ್ದ ಪ್ರಯೋಗ. ಈಗ ಮಹಾಭಾರತ ಯುದ್ಧಕ್ಕಿಂತ ಮೊದಲು ದುರ್ಯೋಧನನು ಅರ್ಜುನನು ಇಬ್ಬರೂ ಸಹ ಕೃಷ್ಣನ ಸಹಾಯವನ್ನು ಕೇಳಲಿಕ್ಕೆ ಹೋದದ್ದು ನಿಮಗೆ ಗೊತ್ತು. ಕೃಷ್ಣನ ಸಾಮರ್ಥ್ಯದ ಅರಿವು ಅರ್ಜುನನಿಗೆ ಎಷ್ಟು ಇದೆಯೋ ಅದಕ್ಕಿಂತ ಹೆಚ್ಚು ದುರ್ಯೋಧನನಿಗೂ ಇದೆ ಅಲ್ವಾ? ಹಾಗೆ ಗೊತ್ತಿದ್ರೂ ಸಹ ಯುದ್ಧದಲ್ಲಿ ಸಹಾಯ ಮಾಡುವಂತ ಕೇಳಲಿಕ್ಕೆ ಹೋದಂಥ ದುರ್ಯೋಧನ ಆತ ಏನು ಮಾಡಿದ ಅಂದರೆ ಮನಸ್ಸಲ್ಲೇ ಅಂದ್ಕೊಂಡ, ಅರ್ಜುನ ಕೃಷ್ಣನ ಯಾದವ ಸೈನ್ಯವನ್ನು ಆಯ್ಕೆ ಮಾಡಿಕೊಳ್ಳದೇ ಇರಲಿ, ಒಂಟಿಗನಾದ ಕೃಷ್ಣನನ್ನು ಆಯ್ಕೆ ಮಾಡಿಕೊಳ್ಳಿ, ನನಗೆ ಯಾದವ ಸೈನ್ಯ ಸಿಕ್ಕಲಿ ಅಂತ. ನೋಡಿ, ಈ ಮಾತನ್ನು ಯಾರು ಹೇಳಬೇಕು ಅಂದರೆ, ಯಾವನಿಗೆ ಕೃಷ್ಣನ ಪರಾಕ್ರಮದ ಅರಿವು ಇಲ್ಲವೋ ಅವನು ಈ ಮಾತನ್ನು ಹೇಳಬೇಕು. ಕೃಷ್ಣ ದುರ್ಬಲ ಅಂತ ಭಾವಿಸಿಕೊಂಡವನು ಈ ಮಾತನ್ನು ಹೇಳಬೇಕು. ಆದರೆ ದುರ್ಯೋಧನನಿಗೆ ಕೃಷ್ಣ ದುರ್ಬಲ ಅಲ್ಲ, ಅತ್ಯಂತ ಸತ್ವಶಾಲಿ ಅನ್ನೋದಕ್ಕೆ ಸಾಕಷ್ಟು ಅನುಭವಗಳು ಆಗಿದ್ದವು. ಒಂದೆರಡು ಉದಾಹರಣೆ ಕೊಡ್ತೇನೆ. ಪಾಂಡವರನ್ನು ದುರ್ಯೋಧನ ಹೇಳಿದ ಅಂತೇಳಿ ಅವನ ಅಪ್ಪನಾದಂಥ ಕುರುಡು ಧೃತರಾಷ್ಟ್ರ ಹಸ್ತಿನಾವತಿಯ ರಾಜ್ಯವನ್ನು ಎರಡು ವಿಭಾಗ ಮಾಡಿ ಬೆಂಗಾಡಾಗಿ ಬಿದ್ದಂತಹ ಖಾಂಡವ ಪ್ರಸ್ಥಕ್ಕೆ ಕಳಿಸಿದ ಧೃತರಾಷ್ಟ್ರ. ಕೃಷ್ಣನ ಸಹಾಯದಿಂದ ಅದು ಇಂದ್ರಪ್ರಸ್ಥವಾಯಿತು. ಯಾಕೆಂದರೆ ಕೃಷ್ಣ ಇಲ್ಲದಿದ್ದರೆ ಪ್ರಾಯಶಃ ಅದು ಖಾಂಡವಪ್ರಸ್ಥವಾಗಿ ಇವತ್ತಿಗೂ ಇರ್ತಿತ್ತು. ಆದರೆ ಕೃಷ್ಣನ ಸಹಾಯವನ್ನು ಪಾಂಡವರು ಕೇಳಿದರು. ಕೃಷ್ಣ ಅದನ್ನೇನು ಮಾಡ್ದ? ಖಾಂಡವಪ್ರಸ್ಥ ತೆಗೆದ, ಇಂದ್ರಪ್ರಸ್ಥ ಮಾಡಿಸಿದ. ಎಷ್ಟಂದರೂ ಕೃಷ್ಣನ ಸಂಕಲ್ಪ ನೋಡಿ. ಧರ್ಮರಾಜ ಅಲ್ಲಿ ತನ್ನ ಧರ್ಮ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಿದ, ಆಳ್ವಿಕೆಯನ್ನು ಶುರು ಮಾಡಿದ. ಸ್ವಾರಸ್ಯ ಅಂದರೆ ಇವತ್ತಿಗೂ ಸಹ ಅಂದಿನ ಇಂದ್ರಪ್ರಸ್ಥವೇ ಇವತ್ತಿನ ಡೆಲ್ಲಿ. ಇವತ್ತಿಗೂ ಸಹ ನಮ್ಮ ಈ ದೇಶದ ಸಿಂಹಾಸನ ಇರುವುದು ಅಲ್ಲೇ. ಯಾಕೆಂದರೆ ಅದು ಕೃಷ್ಣನ ಸಂಕಲ್ಪ. ಹರಿಯಾಣವೇ ಕುರುಕ್ಷೇತ್ರ, ಹಸ್ತಿನಾವತಿ. ಆದರೆ ಏನಾಯಿತು? ಹಸ್ತಿನಾವತಿಯಾಗಿ ಉಳಿತು, ಹರಿಯಾಣ ಅಂತ ಕರೆಸ್ಕೊಂಡು ಉಳಿತು ಅಷ್ಟೇ. ಆ ವಿಷಯ ಬೇರೆ. ಆದರೆ ಕೃಷ್ಣನ ಸಾಮರ್ಥ್ಯದ ಅರಿವು ಇದು ಯಾರಿಗೆ ತಾನೇ ಗೊತ್ತಾಗೋಲ್ಲ? ಒಂದು. ಮತ್ತೆ ತುಂಬಿದ ಸಭೆಯಲ್ಲಿ ದ್ರೌಪದಿಯ ಸೀರೆಯನ್ನು ಸೆಳೀತಾ ಇರುವಾಗ ಅವಳು ಕೃಷ್ಣನನ್ನು ಸ್ಮರಣೆ ಮಾಡಿದಳು. ಸೀರೆ ಪುಂಖಾನುಪುಂಖವಾಗಿ ಬಂತು. ಇವನ ತಮ್ಮ ಸೆಳೀತಾ ಇದ್ದವನು ಎಚ್ಚರ ತಪ್ಪಿ ಬಿದ್ದ, ದುಶ್ಯಾಸನ. ಇದನ್ನು ಪ್ರತ್ಯಕ್ಷ ಕಂಡಿದ್ದಾನೆ. ಕೊನೆಗೆ ಸೀರೆ ಖರ್ಚಾಗಿ ಬಿಟ್ಟಿದ್ದಲ್ಲ, ಎಳಿಲಿಕ್ಕಾಗದೆ ಬಿಟ್ಟ. ಹಾಗಿದ್ರೆ ಇದ್ಯಾರು ಗೊತ್ತಾಗಬೇಕಲ್ವಾ? ಆಯಿತು, ಇದನ್ನು ಮರೆತು ಬಿಡಿ, ಒಪ್ಕೊಬಿಡೋಣ. ಮತ್ತೆ ಸಂಧಾನಕ್ಕೆ ಕೃಷ್ಣ ಹೋಗಿದ್ದ. ಯುದ್ಧಕ್ಕಿಂತ ಮೊದಲು ಧರ್ಮರಾಜನಿಗೆ ಯುದ್ಧ ಸುತರಾಮ್ ಇಷ್ಟ ಇರಲಿಲ್ಲ, ಬೇಡ ಅಂತ. ಅವನು ಅರ್ಧ ರಾಜ್ಯ ಕೊಡದಿದ್ದರೆ ಚಿಂತೆ ಇಲ್ಲ, ಬಿಟ್ಬಿಡು ಕೃಷ್ಣ. ಯಾಕೆಂದರೆ ಇಂದ್ರಪ್ರಸ್ಥವನ್ನು ಸಹ ಜೂಜಿನಲ್ಲಿ ಲಪಟಾಯಿಸಿದ್ರು ಅವರು ಮೋಸದಿಂದ. ಹಾಗಾಗಿ ಅಂಥ ಸ್ಥಿತಿಯಲ್ಲೂ ಸಹ ಪಾಂಡವರು ಮತ್ತು ಪುನಃ ಕಾಡಿಗೆ ಹೋದರು. ಆ ಒಪ್ಪಂದಕ್ಕೆ ಒಳಪಟ್ಟು ಮತ್ತೆ ಪುನಃ ಬಂದು ಕೇಳಿದಾಗ ಒಲ್ಲೆ ಅಂದ. ಕೊನೆಗೆ ಕೃಷ್ಣನನ್ನು ಕೊನೆಯದಾಗಿ ಕೇಳ್ಕೊಂಡು ಬಾ ಅಂಥೇಳಿ 5 ಗ್ರಾಮಗಳನ್ನು ಕೊಟ್ಟರೆ ನಾವು ನಿಶ್ಚಿಂತೆಯಿಂದ ಇರ್ತೇವೆ. ಯಾಕೆಂದ್ರೆ ನಮ್ಮ ಮೊದಲಿಂದನೂ ಭಿಕ್ಷೆ ಬೇಡಿ ಅಭ್ಯಾಸ ಇದೆ, ನಾವು ಹಾಗೆ ಬದುಕ್ತೇವೆ, ಪರವಾಗಿಲ್ಲ. ಆದರೆ ನಮ್ಮ ಮನೆಯನ್ನು ನಾವು ಒಡೆಯೋದು ಬೇಡ ಅಂತ ಹೇಳಿದ ಧರ್ಮರಾಜ. ಹಾಗೆ ಕೃಷ್ಣ ಸಂಧಾನಕ್ಕೆ ಹೋದಾಗ ದುರ್ಯೋಧನ ಏನು ಮಾಡಿದ? ಕೃಷ್ಣನನ್ನು ಬಂಧಿಸಲಿಕ್ಕೆ ಮುಂದಾದ. ಸ್ವಾರಸ್ಯ ಆಗಿತ್ತು ಅಂದರೆ ಕೃಷ್ಣನನ್ನು ಬಂಧಿಸಲಿಕ್ಕೆ ಮುಂದಾದ ಎಲ್ಲರೂ ಇವರೇ ಒಬ್ಬರನ್ನೊಬ್ಬರು ಬಂಧಿಸಿಕೊಂಡ್ರು. ಇಷ್ಟು ಗೊತ್ತಿದೆ. ಆದರೂ ಸಹ ಯುದ್ಧ ಆಗುವಾಗ ಆಯ್ಕೆ ಮಾಡ್ಕೊಳ್ಳಿಕ್ಕೆ ಹೋದದ್ದು ಯಾರನ್ನು? ಕೃಷ್ಣನನ್ನು ಬಿಟ್ಟು ಯಾದವ ಸೈನ್ಯ ನನ್ನ ಕೊಡುವು ಅಂತ ಕೇಳಲಿಕ್ಕೆ. ಅಂದರೆ ಅವನ ಇಂದ್ರಿಯಗಳು ಪ್ರಕಾಶವಾಗಿ ಇಲ್ಲ.
ಈ ಹಿನ್ನೆಲೆಯಲ್ಲೇ ಇರಬೇಕು. ಪ್ರತ್ಯಕ್ಷ ಕಂಡದ್ದಿದ್ರೂ ಸಹ ಮತ್ತೆ ತಪ್ಪು ಮಾಡ್ತಾರಲ್ಲ, ಅವರಲ್ಲಿ ಸತ್ವಗುಣ ಉತ್ಕೃಷ್ಟ ಸ್ಥಿತಿಯಲ್ಲಿ ಇಲ್ಲ ಅಂತ ತೀರ್ಮಾನ ಮಾಡು. ಹಿರಿಯರು ಒಂದು ಮಾತು ಹೇಳ್ತಾರೆ, ಜಗತ್ತಿನಲ್ಲಿ ಇಬ್ಬರೇ ಪರಮ ಮೂರ್ಖರು ಅಂತ. ಇಬ್ಬರೇ. ಆಗ ನಾವು ಸಂತೋಷ ಪಡ್ಬೋದು. ಯಾರ್ಯಾರು ಅಂದರೆ, ದ್ವಾವೇವ ಮೂರ್ಖವು ಲೋಕೇಸ್ಮಿನ್ ದುರ್ಯೋಧನ ದಶಾನನವು ಅಂತ. ಒಬ್ಬ ದುರ್ಯೋಧನ ಮೊದಲನೇವನು. ಯಾಕೆಂದರೆ ಇಷ್ಟೆಲ್ಲ ಈ ಹಗಲು ಸತ್ಯ ನೋಡಿದರೂ ಸಹ ಅವನು ರಾತ್ರಿ ಹೋಗಿ ಬಾವಿಯಲ್ಲಿ ಬಿದ್ದವನವನು. ಯಾಕೆ ಹೀಗಾಯಿತು? ಸತ್ವಗುಣ ಕೆಲಸ ಮಾಡಲಿಲ್ಲ. ಇನ್ನೊಬ್ಬ ರಾವಣ, ರಾಮನ ಪರಾಕ್ರಮ ಏನು ಅಂತ ಅವನು ನೋಡಿದ್ದ. ಇವನ ಕಡೆ ಖರದೂಷಣರು 14,000 ಜನರು ರಥ ಸಹಿತವಾಗಿ ಹೋಗಿದ್ದರು. ಏಕಶ್ಚ ರಾಮ ಧರ್ಮಾತ್ಮ. ಇವರಿಗೆಲ್ಲ ಯುದ್ಧ ಸಾಮಗ್ರಿ ಉಂಟು, ಆದರೆ ಅವನಿಗೆ ಏನುಂಟು ಕೇಳಿದರೆ ಒಂದೇ ಒಂದು ಕೋದಂಡ ಮತ್ತು ಬತ್ತಳಿಕೆ. ಯುದ್ಧಕ್ಕೆ ರಥ ಇಲ್ಲ. ಯಾಕೆ? ಅವನು ವನವಾಸಿ, ಅವನು ನೆಲದ ಮೇಲೆ ನಿಂತು ಯುದ್ಧ ಮಾಡಿದವನು. ಇಂತಹ ರಾಮ ಒಂದು ಕಡೆ ಇಟ್ಕೊಳ್ಳಿ. ಮತ್ತಷ್ಟೇ ಅಲ್ಲ, ಮನುಷ್ಯ ಸಾಮಾನ್ಯರು ಸಮುದ್ರವನ್ನು ದಾಟಲಿಕ್ಕೆ ಆಗದೇ ಇರುವಂಥ ಸ್ಥಿತಿಯಲ್ಲಿ ಸಾಮಾನ್ಯ ಕೋತಿಗಳು, ಅವರೇ ಇಂಜಿನಿಯರ್ಸ್, ಅವ್ರನ್ನ ಇಟ್ಕೊಂಡು ಸಮುದ್ರಕ್ಕೆ ಸೇತುವೆ ಕಟ್ಟಿ ಯುದ್ಧ ಮಾಡಿ ಆದಮೇಲೂ ಸಹ ಇಷ್ಟೆಲ್ಲ ಜನರನ್ನು ತನ್ನ ಕಡೆಯವ್ರನ್ನ ಕಳ್ಕೊಂಡ್ರೂ ಸಹ ತಾನು ಯುದ್ಧ ಮಾಡಬೇಕು ಅಂತ ತೀರ್ಮಾನ ಮಾಡಿದನಲ್ಲ. ಸೀತೆಯನ್ನು ವಾಪಸ್ ಕೊಡಲಿಕ್ಕೆ ಇಷ್ಟಪಡಲಿಲ್ಲವಲ್ಲ. ವಾಸಿ ನಾಟ್ ಎ ಫೂಲ್ ಅಂತ ಕೇಳುತ್ತೆ. ಹಾಗಾಗಿ ಸತ್ಯ ಕಂಡೂ ಸಹ ಇದನ್ನು ಅರ್ಥ ಮಾಡ್ಕೊಳ್ಳಿಕ್ಕಾಗದೇ ಇದ್ದರೆ ಅವ್ರಿಗಿಂತ ದೊಡ್ಡ ಮೂರ್ಖರು ಯಾರು? ಹಾಗಾಗಿ ಸತ್ವಗುಣ ಉಚ್ಛ್ರಾಯ ಸ್ಥಿತಿಯಲ್ಲಿ ಇದ್ದರೆ ಅದೇನಾಗುತ್ತೆ? ನಿರ್ಮಲತ್ವಾತ್ ಪ್ರಕಾಶಕಂ. ಇದು ಹೀಗೆ ಅಂತ ನಮ್ಮ ಆಯ್ಕೆಯಲ್ಲಿ ಸರಿಯಾದಂಥ ಒಂದು ಪ್ರಕಾಶವನ್ನು ಕೊಡುತ್ತೆ. ಮತ್ತಷ್ಟೇ ಅಲ್ಲ, ಇನ್ನೇನು ಮಾಡುತ್ತೆ ಅಂದರೆ, ಅದು ಸುಖ ಸಂಗೇನ ಬಧ್ನಾತಿ. ನಾನು ಸುಖಿ ಅಂದರೆ, ಸುಖ ಸಂಗೇನ ಬಧ್ನಾತಿ ಅಂದರೆ ಸದಾ ಅವನಿಗೆ ತಾನು ಸುಖ ಆಗಿದ್ದೇನೆ ಅನ್ನುವಂಥ ಭಾವನೆ ಆವಾಗ ಬರ್ತಾ ಇರುತ್ತೆ. ಅಂದರೆ ಇವನಿಗೆ ಇಂದ್ರಿಯಕ್ಕೆ ಸಂಬಂಧಪಟ್ಟಂಥ ವಸ್ತುಗಳು ಸಿಕ್ಕಾಗ ಆ ಸಿಕ್ಕಿದ್ರಲ್ಲಿ ತೃಪ್ತಿ ಆಗತ್ತೆ, ಅದರಿಂದ ಸುಖಿ ಅಂತ ಭಾವನೆ ಬರುತ್ತೆ. ಆದರೆ ರಜೋಗುಣ ತಮೋಗುಣ ಇದ್ದವರಿಗೆ ಸಿಕ್ಕಿದ್ರಲ್ಲಿ ತೃಪ್ತಿ ಪಡುವುದಕ್ಕಿಂತ ಸಿಗದೇ ಇದ್ದದ್ರ ಬಗ್ಗೆ ಯೋಚನೆ ಮಾಡ್ತಾರೆ. ಆಗ ಅವರು ಆಗೇನಾಗುತ್ತೆ, ಸಿಕ್ಕಿದ್ರಿಂದ ಏನು ಸುಖ ಸಿಗಬೇಕೋ, ಅಂದರೆ ಸಿಕ್ಕ ವಸ್ತುವಿನಿಂದ ಏನು ಸುಖ ಸಿಗಬೇಕೋ ಆ ಸುಖದಿಂದ ಅವರು ವಂಚಿತರಾಗ್ತಾರೆ. ಹಾಗಾಗಿ ಸುಖ ಸಂಗೇನ ಬಧ್ನಾತಿ, ನಾನು ಸುಖವಾಗಿದ್ದೇನೆ ಅನ್ನುವಂಥ ಭಾವನೆ ಬರುತ್ತೆ. ಈ ಸುಖ ಆತ್ಮಸುಖ ಅಲ್ಲ. ಯಾಕೆಂದರೆ ಇಂದ್ರಿಯಗಳಿಗೆ ಹೊರಗಿನ ವಸ್ತುವಿನಿಂದ ಸಿಗುವಂಥದ್ದು, ಇದು ಆ ವಸ್ತುವಿಗೆ ಸಂಬಂಧಪಟ್ಟಂಥದ್ದು, ಇಂದ್ರಿಯಗಳು ಒಳಕ್ಕೆ ಕೊಡುವಂಥದ್ದಾದ್ದರಿಂದ ಈ ಇಚ್ಛಾ ದ್ವೇಷ ಸುಖಂ ದುಃಖಂ ಸಂಘಾತಶ್ಚೇತನಾ ಧೃತಿ ಏತತ್ ಕ್ಷೇತ್ರಂ ಸಮಾಸೇನ ಸವಿಕಾರ ಮುದಾಹೃತಂ. 13ನೇ ಅಧ್ಯಾಯದಲ್ಲಿ ಇವೆಲ್ಲ ಅಂತಃಕರಣ ಧರ್ಮ ಅಂತ ಹೇಳಿದ್ದ ಭಗವಂತ. ಹಾಗಾಗಿ ಇಂದ್ರಿಯಗಳಿಂದ ಬರುವಂಥ ಈ ಸುಖ, ಅಹಂ ಸುಖಿ, ಇವೆಲ್ಲವೂ ಸಹ ಅಂತಃಕರಣ ಧರ್ಮಗಳೇ ಅಷ್ಟೇ ಹೊರತೂ ಸಹ ಆತ್ಮನ ಧರ್ಮವಲ್ಲ. ಆತ್ಮನ ಧರ್ಮ ಆದರೆ ಸುಖ ಸಂಗೇನ ಬಧ್ನಾತಿ ಅಂತ ಹೇಳಲಿಕ್ಕಾಗೋದಿಲ್ಲ, ಅದು ಅವಂದೇ ಸ್ವರೂಪ. ವಿಷಯ ಸ್ವಲ್ಪ ಸೂಕ್ಷ್ಮವಾಗಿದೆ, ಅದರ ಸ್ವಲ್ಪ ವಿಚಾರ ಮಾಡಬೇಕು. ಯಾಕೆಂದರೆ ಅದು ಅವಂದೇ ಸ್ವರೂಪವಾದಾಗ ಅವನನ್ನು ಬಂಧಿಸ್ತದೆ ಅಂತ ಹೇಳಲಿಕ್ಕಾಗೋದಿಲ್ಲ. ಆದರೆ ತನ್ನ ಸ್ವರೂಪ ಅಲ್ಲದೆ ಅಂತಃಕರಣ ಧರ್ಮವಾಗಿದ್ದು ಅದು ತಾನು ಅನ್ನುವಂಥ ಭಾವನೆ ಬಂದರೆ ಆ ಗುಣ ಅವನನ್ನು ಬಂಧಿಸಿದಂತೆ. ವಾಸ್ತವಿಕವಾಗಿ ಬಂಧನ ಇಲ್ಲ. ಯಾಕೆಂದರೆ ನಿನ್ನೆ ದಿವಸವೂ ಸಹ ಆ ಮಾತು ಬಂದಿತ್ತು. ಯಾಕೆಂದರೆ ಆತ್ಮ ವಾಸ್ತವಿಕ, ನಿನ್ನೆ ಹೇಳಿದ್ದೀನಿ ನಾನು ಇದನ್ನು, ಆತ ನಿರಾಕಾರ, ನಿರ್ಗುಣ, ನಿಷ್ಕ್ರಿಯ. ಹಾಗಾಗಿಯೇ ಅವನಿಗೆ ಬಂಧನ ಎನ್ನುವಂಥದ್ದು ಇಲ್ಲ. ಆದರೆ ಅವನನ್ನು ಆಶ್ರಯಿಸಿಕೊಂಡು ಈ ಗುಣಗಳು ಪ್ರಕಟವಾಗ್ತಾವಲ್ಲ, ಆ ಪ್ರಕಟವಾಗುವಿಕೆಯನ್ನೇ ಬಂಧನ ಅಂತ ಶಾಸ್ತ್ರ ಕರೀತದೆ. ಭಾಷ್ಯದಲ್ಲಿ ಅದನ್ನು ಸ್ಪಷ್ಟವಾಗಿ ನಾವು ನೋಡ್ತೇವೆ. ಹಾಗಾಗಿ ಈ ಇಂದ್ರಿಯಗಳಿಂದ ಬರುವ ಸುಖವನ್ನೇ, ಅಂದರೆ ಅಂತಃಕರಣ ಧರ್ಮವನ್ನೇ ಕೆಲವು ಹೊತ್ತು ಇದು ತಾನು ಅಂತ ಅಂದ್ಕೊಂಡು ಆತ ಸುಖ ಪಡ್ತಾನೆ. ಹಾಗಾಗಿ ಅಹಂ ಸುಖಿ ಎನ್ನುವಂಥ ಭಾವನೆ ಅವನಿಗೆ ಬರ್ತದೆ, ಸುಖದಿಂದ ಅವನನ್ನು ಬಂಧಿಸ್ತದೆ. ಮತ್ತು ಇನ್ನೊಂದೇನು,
ಜ್ಞಾನಸಂಗೇನ ಚ, ಮತ್ತು ಅವನಿಗೆ ಈ ಜ್ಞಾನದ ಒಂದು ಸಂಘ, ಅಂಟುವಿಕೆ ಆಗುತ್ತಂತೆ. ಬೇರೆದಕ್ಕೆ ಹೋಲಿಸಿದ ಸಾವಿರ ಪಟ್ಟು ಒಳ್ಳೆಯದು. ವಿಶೇಷವಾಗಿ ಆತ ಜ್ಞಾನ ಮಾರ್ಗದಲ್ಲಿ, ಅಂದರೆ ಜ್ಞಾನವನ್ನು ಗ್ರಹಣ ಮಾಡುವ ದೃಷ್ಟಿಯಲ್ಲಿ ಹೆಚ್ಚೆಚ್ಚು ಪ್ರಯತ್ನ ಮಾಡ್ತಾನೆ. ತಿಳ್ಕೊಳ್ಬೇಕು ಅಂತ. ಅದಕ್ಕೋಸ್ಕರ ಅವನ ಮನಸ್ಸು ಸದಾ ಚಡಪಡಿಸ್ತಾ ಇರುತ್ತೆ. ಹಾಗಾಗಿ ಏನು ಮಾಡ್ತಾನೆ, ಯಾವತ್ತೂ ಅವನು ಶಾಸ್ತ್ರ ಗ್ರಂಥಗಳ ಅಧ್ಯಯನದಲ್ಲಿ ತೊಡಗಿರ್ತಾನೆ. ಅಲ್ಲ, ಹೀಗೆ ಶಾಸ್ತ್ರ ಗ್ರಂಥಗಳಲ್ಲಿ ತೊಡಗುವುದು ಒಂದು ಬಂಧನವು ಅಂದರೆ ಹೌದು, ಅದು ಒಂದು ಬಂಧನವೇ. ಆಮೇಲೆ ಏನಾಗುತ್ತೆ, ಮುಂದುವರೆದು ಹೋದಾಗ ಅದೂ ಒಂದು ರೀತಿಯಲ್ಲಿ ಅವನನ್ನು ಬಲವಾಗಿ ಅದು ಕೊನೆಗೆ ಅಷ್ಟಕ್ಕೆ ನಿಲ್ಲೋದಿಲ್ಲ. ನಾನು ತಿಳ್ಕೊಳ್ಬೇಕು, ಅಷ್ಟೇ ತಿಳ್ಕೊಂಡಾದಮೇಲೆ ಬೇರೆಯವರಿಗಿಂತ ಹೆಚ್ಚಿನವನು ಅಂತ ಆಗಬೇಕು. ಮುಂದಿನ ಹಂತ ಏನು, ಅಷ್ಟೇ ಅಲ್ಲ, ವಾದಕ್ಕೆ ನಿಲ್ಲಬೇಕು, ಅಷ್ಟೇ ಅಲ್ಲ, ಅವನನ್ನು ಸೋಲಿಸಬೇಕು. ವಿವೇಕ ಚೂಡಾಮಣಿಯಲ್ಲಿ ಭಗವತ್ಪಾದರು ಈ ಮಾತನ್ನು ಹೇಳ್ತಾರೆ. ಹಾಗಾಗಿ ಈ ಅತಿಯಾದಂತಹ ಶಾಸ್ತ್ರಾಸಕ್ತಿ ಉಂಟಲ್ಲ, ಅದೂ ಸಹ ಏನಾಗುತ್ತೆ ಕೇಳಿದರೆ ಬಂಧನವೇ. ಅದು ಎಲ್ಲಿಯವರೆಗೆ ಇರಬೇಕು ಕೇಳಿದರೆ ಇರಬೇಕು. ಗಿಡದಲ್ಲಿ ಹೂವು ಬೇಕು, ಎಲ್ಲಿಯವರೆಗೆ ಹೂವು ಇರಬೇಕು ಅಂದರೆ ಕಾಯಿ ಆಗೋ ತನಕ ಇರಬೇಕು. ಕಾಯಿ ಆದ್ಮೇಲೆ ಇಲ್ಲ, ನಾನು ಪಕ್ಕದಲ್ಲಿ ಅಲ್ಲೇ ಇರ್ತೇನೆ ಕೆಳಗಡೆ ಅಂದರೆ ಅವಕಾಶ ಇಲ್ಲ ಅಲ್ವಾ? ಹಾಗೇನೇ ಶಾಸ್ತ್ರಾಸಕ್ತಿ ಇರಬೇಕು, ಬುದ್ಧಿಗೆ ಸಂಸ್ಕಾರ ಆದ ಮೇಲೆ ಅದನ್ನೂ ಬಿಟ್ಬಿಡು. ಯಾಕೆಂದರೆ ಜ್ಞಾನದ ನೆಲೆಯಲ್ಲಿ ತತ್ರ ವೇದಾಹ ಅವೇದಾಹ ಭವಂತಿ ಅನ್ನತ್ತೆ ಉಪನಿಷತ್ತು. ಅಲ್ಲಿ ವೇದವೂ ಸಹ ಅವೇದಾಹ. ಯಾಕೆಂದರೆ ಅಲ್ಲಿ ಅವನಿಗೆ ವೇದ ಇಲ್ಲ, ಅವನು ಹೇಳಿದ್ದು ವೇದದಲ್ಲಿ ಇರ್ತದೆ ಅಷ್ಟೇ. ಆದ್ದರಿಂದ ಸುಖ ಸಂಗೇನ ಬಧ್ನಾತಿ ಜ್ಞಾನ ಸಂಗೇನ ಚಾನಘ. ಅಷ್ಟು ಹಿನ್ನೆಲೆಯಲ್ಲಿ ಈ ಸತ್ವಗುಣ ಎನ್ನುವಂಥದ್ದು ಮನುಷ್ಯನಿಗೆ ಸುಖವನ್ನು ಉಂಟು ಮಾಡ್ತದೆ ಮತ್ತು ಜ್ಞಾನವನ್ನು ಸಹ ಕೊಡ್ತದೆ. ಇಲ್ಲಿ ಜ್ಞಾನ ಅಂದರೆ ವಿಶೇಷವಾಗಿ ಶಾಸ್ತ್ರ ಅಧ್ಯಯನಕ್ಕೆ ಸಂಬಂಧಪಟ್ಟ ಹಾಗೆ ಜ್ಞಾನ. ಇದೆಲ್ಲವೂ ಕ್ಷೇತ್ರವಾದಂಥ ಅಂತಃಕರಣ ಧರ್ಮಗಳೇ ಅಷ್ಟೇ ಹೊರತು ಸಹ ಆತ್ಮನ ಸ್ವರೂಪ ಅಲ್ಲ. ಆಯಿತು, ಇದು ಇಷ್ಟು ಸತ್ವಗುಣ ಮಾಡುವಂಥದ್ದು. ಮತ್ತು ಇದಾದಮೇಲೆ ಮುಂದಿನ ಗುಣ ರಜೋಗುಣ ಏನು ಮಾಡ್ತದೆ ಅನ್ನೋದನ್ನು ಈ 7ನೇ ಶ್ಲೋಕದಲ್ಲಿ ತಿಳಿಸಿಕೊಡ್ತಾನೆ. ರಜೋ ರಾಗಾತ್ಮಕಂ ವಿದ್ಧಿ ತೃಷ್ಣಾ ಸಂಗ ಸಮುದ್ಭವಂ ತದ್ನಿಬಧ್ನಾತಿ ಕೌಂತೇಯ ಕರ್ಮ ಸಂಗೇನ ದೇಹಿನಂ. ಅರ್ಜುನ, ಈ ರಜೋಗುಣ ಇದೆಯಲ್ಲ, ಇದು ಬಣ್ಣದ ಗುಣ. ಬರೇ ಬಣ್ಣದ ಗುಣ ಅಲ್ಲ, ಬಣ್ಣದ ಗುಣ. ಮತ್ತು ಅದು ತೃಷ್ಣೆ ಮತ್ತು ಆಸಂಗಗಳಿಗೆ ಕಾರಣವಾಗ್ತದೆ. ಕರ್ಮದಲ್ಲಿ ಆಸಕ್ತಿಯನ್ನು ಉಂಟು ಮಾಡಿ ಆತ್ಮನನ್ನು ಬಂಧಿಸ್ತದೆ. ಇದಿಷ್ಟೇ ಈ ಶ್ಲೋಕದ ಅರ್ಥ. ಇದೊಂದು ಬಹಳ ಸುಂದರವಾದ ಪದ್ಯ. ಈ ರಜೋಗುಣ ಹೇಗಿರ್ತದೆ ಅಂದರೆ ಅದು ರಾಗಾತ್ಮಕಂ ಅಂತ. ನಮಗೆ ರಾಗ ಅಂದ ತಕ್ಷಣ ಅರ್ಥ ಆಗೋದಿಲ್ಲ. ಸಂಗೀತದ ಬಗ್ಗೆ ಒಲವಿದ್ದವರಿಗೆ ಇದು ಯಾವ ರಾಗನಪ್ಪ ಅಂತ, ಆ ರಾಗವೂ ಅಲ್ಲ ಇದು. ಹಾಗಿದ್ದರೆ ರಜೋಗುಣ ರಾಗಾತ್ಮಕ ಅಂದರೆ ಸುಲಭವಾಗಿ ಅರ್ಥ ಆಗಬೇಕು ಅಂದರೆ ಅದರ ಹಿಂದೆ ಒಂದು ಉಪಸರ್ಗ ಸೇರಿಸಿ, ಅನು ಅಂತ. ಅನುರಾಗ ಅಂದರೆ ಸೆಳೆತ, ಅಟ್ರ್ಯಾಕ್ಷನ್. ಅದಕ್ಕೋಸ್ಕರ ಆ ರಾಗ ಅನ್ನೋದಕ್ಕೆ ಅರ್ಥವೇ ಬಣ್ಣ. ಅದಕ್ಕೆ ಸ್ಪಷ್ಟವಾಗಲಿ ಅಂತ ಅದು ಬರೇ ಬಣ್ಣ ಅಲ್ಲ, ಬಣ್ಣ ಅಂತ. ಮನುಷ್ಯರನ್ನು ಎಳೆಯುವುದು ಯಾವುದು ಕೇಳಿದರೆ ಈ 10 ತರಹದ ಬಣ್ಣಗಳು. ಹಾಗಾಗಿ ಈ ರಜೋಗುಣ ಅದು ರಾಗಾತ್ಮಕ, ಬಣ್ಣದ ಸ್ವಭಾವದ್ದು. ಹಾಗಾಗಿ ಈ ಬಣ್ಣಕ್ಕೆ ಮನುಷ್ಯ ಅಂದರೆ ಈ ದೇಹಿ ಮರುಳಾಗ್ತಾನೆ ಅಂತ. ಇದು ಹೀಗೆ ಮಾಡ್ತದೆ, ಮರಿಬೇಡ. ಎಲ್ಲೆಲ್ಲಿ ನಿನ್ನ ಮನಸ್ಸು ಆಕರ್ಷಣೆಗೆ ಒಳಗಾಗ್ತದೆಯೋ ಕ್ಷಣಕಾಲ ವಿಚಾರ ಮಾಡು, ಈಗ ನನಗೆ ಯಾವ ಗುಣ ಹೆಚ್ಚು ಕೆಲಸ ಮಾಡ್ತಾ ಇದೆ ನನ್ನಲ್ಲಿ ಅಂತ. ಅದರ ಸ್ವಾರಸ್ಯ ಅಂದರೆ ವಿಚಾರ ಮಾಡಲಿಕ್ಕೆ ಕೊಡೋದಿಲ್ಲ. ಮತ್ತೆ ಇನ್ನೇನು ಮಾಡುತ್ತೆ ಅದು, ತೃಷ್ಣಾ ಸಂಗ ಸಮುದ್ಭವಂ. ತೃಷ್ಣ ಮತ್ತು ಆಸಂಗ ಇದು 2ರಿಂದ ಅದು ಹುಟ್ಟತ್ತಂತೆ. ಅಂದರೆ ಈ ರಜೋಗುಣಕ್ಕೆ ತವರು ಮನೆ 2 ಒಂದು ತೃಷ್ಣ ಅಂತ, ಇನ್ನೊಂದು ಆಸಂಗ ಅಂತ. ಇದು 2 ಅದರ ತವರು ಮನೆ. ಅಲ್ಲಿಂದನೇ ಬಂದದ್ದು ಇದು ರಜೋಗುಣ. ಏನು ಹಾಗಂದರೆ
ಶಾಸ್ತ್ರದಲ್ಲಿ ರಜೋಗುಣ ಕೇಳೋದೇ ರಂಜನಾತ ರಾಗ ಅಂತ. ಅಂದರೆ ನಮಗೆ ಮನುಷ್ಯನಿಗೆ ಬಹಳ ರಂಜನೆಯನ್ನು ಕೊಡ್ತದೆ, ಸೆಳೆತ ಅಂತ ಹೇಳಿದ್ನಲ್ಲ ಅದನ್ನು ಮಾಡ್ತದೆ. ಮತ್ತು ತೃಷ್ಣ ಸಂಘ ಸಮುದ್ಭವಂ, ತೃಷ್ಣ ಮತ್ತು ಆಸಂಗ. ತೃಷ್ಣ ಅಂದರೆ ಏನು ಅಂದರೆ ಅಪ್ರಾಪ್ತ ಅಭಿಲಾಷ ಆಸಂಗ. ನಮಗೆ ಎಷ್ಟೋ ವಸ್ತುಗಳ ಒಂದು ನೋಟ ಕಣ್ಣಿಗೆ ಬಿದ್ದಿರುತ್ತದೆ, ಮತ್ತು ಎಷ್ಟೋ ವಸ್ತುವಿನ ಬಗ್ಗೆ ನಾವು ಕೇಳಿರ್ತೇವೆ. ಹೀಗೆ ಕಂಡಿದ್ದನ್ನು ಕೇಳಿದ್ದನ್ನು ನಾವು ಪಡೆದಿರೋದಿಲ್ಲ ಅಲ್ವಾ? ಹಾಗೆ ಕಂಡಿದ್ದನ್ನು ಕೇಳಿದ್ದನ್ನು ಪಡ್ಕೊಳ್ಬೇಕು ಅನ್ನುವಂಥ ಅಭಿಲಾಷೆಗೆ ಏನಂತ ಹೆಸರು? ತೃಷ್ಣ ಅಂತ ಹೆಸರು. ಅಂದರೆ ಪಡೆಯದೇ ಇರುವುದನ್ನು ಪಡ್ಕೊಳ್ಬೇಕು ಎನ್ನುವಂತಹ ಆಸೆಗೆ ತೃಷ್ಣ ಅಂತ ಹೆಸರು. ಪ್ರಶ್ನೆ ಇಷ್ಟೇ, ನಮಗೆ ರಜೋಗುಣ ಇಲ್ಲದೇ ಇದ್ದರೆ ಈ ಆಸೆ ಬರೋದೇ ಇಲ್ಲ. ಅದು ಬರ್ತದೆ ಅಂದರೆ ರಜೋಗುಣ ಇದೆ ಅಂತಲೇ ಅರ್ಥ. ಮತ್ತು ಯಾಕೆಂದರೆ ಇವು ಕಣ್ಣಿಗೆ ಕಾಣೋದಿಲ್ಲ, ಇವು ಕೈ ಸಿಗೋದಿಲ್ಲ, ಮತ್ತು ಬೇರೆಯವರು ಅಳೆಯೋದಕ್ಕೂ ಆಗೋದಿಲ್ಲ. ಕೆಲವು ಸಲ ಬೇರೆಯವರು ಅಳೆಯುವಷ್ಟು ಮಟ್ಟಿಗೆ ಅವು ಪ್ರಕಟ ಆಗ್ತವೆ. ಅದು ಮುಂದೆ ಹೇಳ್ತೇನೆ ಹೇಗೆ ಅಂತ. ಮತ್ತು ಮುಂದೆ ಹೇಗೆ ಅಂದರೆ ಆಸಂಗ. ಆಸಂಗ ಅಂದರೆ ಬಯಸಿದ್ದು ಸಿಕ್ಕಿತು. ಹಾಗೆ ಬಯಸಿದ್ದು ಸಿಕ್ಕಿದ್ದ ಆದಮೇಲೆ ಅದರಲ್ಲಿಯೇ ಓಲಾಡ್ತಾ ಇರೋದು. ಅದನ್ನು ನಾನು ಸುತರಾಂ ಬಿಟ್ಟಿರಲಾರೆ ಅಂತ. ಆಸಕ್ತಿ ಅಂತ ಹೇಳ್ತೇವಲ್ಲ, ಅದೇ ಆಸಂಗ. ಅಂದರೆ ತೃಷ್ಣಾ ಸಂಘ, ಇದು ಎರಡರಿಂದಲೇ ಈ ರಜೋಗುಣ ಅನ್ನುವಂಥದ್ದು ಅದು ಪ್ರಕಟವಾಗ್ತದೆ. ಈ ಎರಡು ಶಬ್ದಗಳಿಂದ ಭಗವಂತ ರಜೋಗುಣ ಯಾವ ರೀತಿಯಾಗಿ ಪ್ರಕಟವಾಗ್ತದೆ ಅನ್ನೋದನ್ನು ಹೇಳಿದ. ಹಾಗೆ ಹೇಳಿ ಆದಮೇಲೆ ಮತ್ತೆ ಮುಂದೆ ಹೇಳ್ತಾನೆ, ಇದು ಹೇಗೆ ನಮ್ಮನ್ನು ಬಂಧಿಸ್ತದೆ ಅಂದರೆ ಕರ್ಮಸಂಗೇನ ಅಂತ. ಈ ರಜೋಗುಣ ತೃಷ್ಣೆಯಿಂದ ಆಸಂಗೆಯಿಂದ ಹುಟ್ಟಿದಂಥ ಈ ರಜೋಗುಣ ಏನು ಮಾಡುತ್ತೆ ಅಂದರೆ ಮನುಷ್ಯನನ್ನು ಕರ್ಮದಲ್ಲಿ ಬಂಧಿಸ್ತದೆ. ಇವನು ಒಂದು ಕಡೆಗೆ ಕೂತ್ಕೊಂಡಿರೋದಿಲ್ಲ, ಯಾವುದಾದ್ರೂ ಒಂದು ಕೆಲಸ ಮಾಡ್ತಾನೇ ಇರ್ತಾನೆ. ಅದು ಲೌಕಿಕ ಕೆಲಸ ಇರ್ಬೋದು ಅಥವಾ ಧಾರ್ಮಿಕ ಕೆಲಸ ಇರಬಹುದು. ಕೊನೆ ಏನಾಗುತ್ತೆ ಕೇಳಿದರೆ ಆ ರಜೋಗುಣದಲ್ಲೇ ಇನ್ನೂ ಸ್ವಲ್ಪ ಉಚ್ಛ್ರಾಯ ಸ್ಥಿತಿ ಹೋದಾಗ ಲೌಕಿಕ ಕರ್ಮಗಳನ್ನು ಹೆಚ್ಚಾಗಿ ಮಾಡ್ತಾನೆ ಅಥವಾ ಧಾರ್ಮಿಕ ಕರ್ಮಗಳನ್ನು ಹೆಚ್ಚಾಗಿ ಮಾಡ್ತಾನೆ. ಕರ್ಮ ಬಿಟ್ಟು ಬದುಕಲಿಕ್ಕೆ ಆಗೋದೇ ಇಲ್ಲ ಅವನ ಹತ್ರ. ನಿರಂತರ ಕರ್ಮ ಮಾಡ್ತಾನೆ ಇರ್ತಾನೆ. ಮತ್ತು ಕರ್ಮದ ಮಾಡ್ತಾ ಇದ್ದಾಗ ಅವನು ಚಿತ್ತಶುದ್ಧಿಗಾಗಿ ನಿಷ್ಕಾಮ ಕರ್ಮ ಮಾಡ್ತಾನೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಯಾಕೆಂದರೆ ಕರ್ಮ ಅವನು ಆಯ್ಕೆ ಮಾಡಿಕೊಳ್ಳುವ ಕರ್ಮ ಯಾವಾಗಲೂ ಕಾಮ್ಯ ಕರ್ಮಗಳೇ ಆಗಿರ್ತವೆ. ಹಾಗಾಗಿ ಆ ಕಾಮ್ಯ ಕರ್ಮಗಳನ್ನು ಮಾಡಿದಾಗ ಅದು ಫಲವನ್ನು ಕೊಟ್ಟೇ ಕೊಡ್ತದೆ. ಆ ಫಲವನ್ನು ಅನುಭವಿಸೋದಕ್ಕೋಸ್ಕರ ಮತ್ತೆ ಇವನು ಜನ್ಮ ಎತ್ತಲೇಬೇಕು. ಅಲ್ಲಿಗೆ ಏನು ಹೇಳ್ದಂಗಾಯಿತು, ಮತ್ತು ಪುನಃ ಹುಟ್ಟಿಗೂ ಸಾವಿಗೂ ಈ ರಜೋಗುಣವೇ ಹೆಚ್ಚು ಕಾರಣವಾಗ್ತದೆ. ಹಾಗಾಗಿ ಹುಟ್ಟಿಸ್ತಾ ಸಾಯಿಸ್ತಾ ಇವನನ್ನು ಇಲ್ಲಿ ಬಂಧಿಸ್ತದೆ. ಕರ್ಮಸಂಗೇನ ದೇಹಿನಂ. ನಾನು ಪ್ರಾಯಶಃ ಹಿಂದೆ ಒಂದು ಕಥೆ ಹೇಳಿರಬೇಕು, ನರಿ. ಅದು ಒಂದು ಸಲ ನೆನಪಿಸ್ಬಿಡ್ತೇನೆ, ಇನ್ನೊಂದು ಸಲ ಕರ್ಮ ನಮ್ಮನ್ನು ಹೇಗೆ ಬಂಧಿಸ್ತದೆ ಅನ್ನೋದಕ್ಕೆ. ಏಕೆಂದರೆ ನಾವೆಲ್ಲ ಏನಾರು ಒಂದು ಕರ್ಮ ಮಾಡಿಯೇ ಮಾಡ್ತೇವೆ. ಕರ್ಮ ಅನ್ನೋದಕ್ಕೆ ಅರ್ಥ ಶಾಸ್ತ್ರದಲ್ಲಿ ಯಾವುದನ್ನು ಮಾಡಿದರೆ ಚಿತ್ತ ಶುದ್ಧ ಆಗುತ್ತದೆಯೋ ಅದಕ್ಕೆ ಕರ್ಮ ಅಂತ ಹೆಸರು. ಯಾವುದನ್ನು ಮಾಡಿದ್ರಿಂದ ಚಿತ್ತ ಶುದ್ಧ ಆಗೋದಿಲ್ಲೋ ಅದು ಕರ್ಮ ಅಲ್ಲ. ಹಾಗಿದ್ರೆ ನಾವು ದಿನ ಆಫೀಸಿಗೆ ಹೋಗಿ ದುಡಿಯೋದು, ಕೆಲಸ ಮಾಡೋದು ಇದೆಲ್ಲ ಕರ್ಮ ಅಲ್ಲ ಅಂದರೆ ಇವೆಲ್ಲ ಚಾಕ್ರಿ. ಇದರಿಂದ ಚಿತ್ತ ಮನಸ್ಸು ಶುದ್ಧ ಆಗುವುದಿಲ್ಲ. ಹಾಗಿದ್ರೆ ಏನು ಅಂದರೆ ಒಂದಿಷ್ಟು ತಿಳುವಳಿಕೆ ಬರ್ತದೆ. ಈಗ ನಾನು ಇದನ್ನೆಲ್ಲ ಪದೇ ಪದೇ ಹೇಳಿದ್ದೇನೆ, ಆದರೂ ಒಂದು ನೆನೆಸ್ತೇನೆ. ದಿನವೂ ಒಬ್ಬ ಹುಡುಗ ಪೇಪರ್ ಹಾಕ್ತಾನೆ ನಮ್ಮನೆಗೆ. ಅದು ಕರ್ಮ ಹೌದಾ ಅಲ್ವೋ? ಕರ್ಮ ಹೌದು. ಆದರೆ ಹಾಗೆ ಹಾಕಿದ್ರಿಂದ ಅವನ ಮನಸ್ಸು ಶುದ್ಧ ಆಯಿತೋ? ಇಲ್ಲ. ದಿನವೂ ಒಬ್ಬ ಹುಡುಗ ಹಾಲು ಹಾಕ್ತಾನೆ, ಅದು ಕರ್ಮ ಹೌದಾ ಅಲ್ವೋ? ಕರ್ಮ ಹೌದು, ಲೌಕಿಕವಾದ ಕರ್ಮ. ಅದು ಚಿತ್ತ ಶುದ್ಧ ಆಯಿತೋ? ಚಿತ್ತ ಶುದ್ಧ, ಮನಸ್ಸು ಶುದ್ಧ ಆಗೋದಿಲ್ಲ. ಹೋಗಲಿ, ತಿಂಗಳ ಇಡೀ ನಾವು ಆಫೀಸಿಗೆ ಹೋಗಿ ದುಡಿತೇವೆ. 31ನೇ ತಾರೀಕು ನಮ್ಮನ್ನು ನಾವು ಪರೀಕ್ಷೆ ಮಾಡೋಣ, ನನಗೇನು ಚಿತ್ತ ಶುದ್ಧ ಆಯಿತು ಅಂದರೆ ಅಷ್ಟೇ ಶುದ್ಧವಾದದ್ದು, ಇನ್ನೂ ಈ ತಿಂಗಳು ಸಂಬಳ ಬಂದಿಲ್ವಲ್ಲಪ್ಪ ಅಂತ. ಇವುಗಳನ್ನು ಶಾಸ್ತ್ರ ಕರ್ಮದ ಚೌಕಟ್ಟಿನಲ್ಲಿ ಇಡೋದಿಲ್ಲ, ಇವುಗಳನ್ನು ಚಾಕ್ರಿ, ಕರ್ಮಾಭಾಸ ಅಂತ ಕರೆಯುತ್ತೆ. ಹಾಗಿದ್ರೆ ಯಾವುದನ್ನು ಮಾಡಿದಾಗ
ನಿನ್ನ ಮನಸ್ಸಿನಲ್ಲಿ ನಿರ್ಮಲತ್ವ ಉಂಟಾಗತ್ತೋ ಅದಕ್ಕೆ ಕರ್ಮ ಅಂತ ಹೆಸರು. 1 ತಾಸು ಅಥವಾ ಅರ್ಧ ಗಂಟೆ ಪರಿಶುದ್ಧ ಭಾವನೆಯಿಂದ ನಿನ್ನ ಮನಸ್ಸು ಎಲ್ಲೂ ಹೋಗದೇನೆ ಪೂಜೆಯನ್ನು ಮಾಡಿದಾಗ ಅಥವಾ ಧ್ಯಾನ ಮಾಡಿದಾಗ ಅಥವಾ ಇನ್ಯಾವುದನ್ನು ಮಾಡಿದಾಗ, ಒಳ್ಳೆಯದನ್ನು ಮಾಡಿದಾಗ ನಿನಗೆ ಸಮಾಧಾನ ಆದರೆ ನಿನ್ನ ಮನಸ್ಸಿಗೆ, ಅಂದರೆ ತಿಳುವಳಿಕೆಗೆ ಅದು ಕಾರಣ ಆಗಬೇಕು, ಜ್ಞಾನಕ್ಕೆ ಹೆಚ್ಚು ಕಾರಣ ಆಗಬೇಕು. ಅಂಥದ್ದು ದಿನದಿಂದ ದಿನಕ್ಕೆ ಬೆಳವಣಿಗೆ ಕಾಣಬೇಕು. ನಿನ್ನೆ ದಿವಸ ನಾನು 5 ನಿಮಿಷ ಪೂಜೆ ಮಾಡಿದೆ. 5 ನಿಮಿಷ ಪೂಜೆ ಮಾಡಿದಾಗ 4 ನಿಮಿಷವೂ ನನ್ನ ಮನಸ್ಸು ಅಲ್ಲಿ ಇರಲಿಲ್ಲ. ಇವತ್ತು 10 ನಿಮಿಷ ಪೂಜೆ ಮಾಡಿದ್ದೇನೆ, 9 ನಿಮಿಷವೂ ಮನಸ್ಸು ಪೂಜೆಯಲ್ಲಿ ನಿರತವಾಗಿತ್ತು. ಈ ಭಾವನೆ ನಿನಗೆ ಬರಬೇಕು. ಹಾಗೆ ಬಂದರೆ ಅದು ಎಷ್ಟೋ ಪೈಸೆ ಪ್ರಮಾಣದಲ್ಲಿ ಶುದ್ಧಿಯ ಅಂಶ. ಆದರೆ ಅದಲ್ಲಿ ನಿಲ್ಲೋಲ್ಲ, ದಿಢೀರಂತ ಮತ್ತೊಂದು ಹಾಕ್ಕೊಂಡು ಕಳಚೋಗ್ಬಿಡುತ್ತೆ. ಅದರಿಂದ ಶಾಸ್ತ್ರ ಏನು ಹೇಳುತ್ತೆ, ಯಾವುದು ಮನಸ್ಸನ್ನು ಶುದ್ಧಿ ಮಾಡೋದಕ್ಕೆ ಕಾರಣವಾಗುತ್ತೋ ಅದು ಕರ್ಮ. ಆದರೆ ಈ ರಜೋಗುಣ ಮಾಡುವಂಥದ್ದುಂಟಲ್ಲ, ಇಂಥ ಕರ್ಮವನ್ನು ಮಾಡ್ತಾರೆ, ಅದು ಕಾಮ್ಯಕರ್ಮಗಳಲ್ಲಿಯೇ ಅವನನ್ನು ತೊಡಗಿಸುತ್ತೆ. ಕಾಮ್ಯಕರ್ಮ ಅದು ಮತ್ತೆ ಪುನಃ ನಮ್ಮನ್ನು ಬಂಧಿಸುತ್ತೆ. ಅದೇ ಹೇಳಿದ್ನಲ್ಲ ಆ ನರಿ ಕಥೆನ. ಒಂದು ನರಿ ಆಹಾರ ಹುಡ್ಕೊಂಡು ಹೋಗಿತ್ತಂತೆ. ಹುಡ್ಕೊಂಡು ಹೋದಾಗ ಒಂದು ನದಿ ತೀರಕ್ಕೆ ಬಂತು. ಅಲ್ಲಿ ಬಂದಾಗ ಒಂದು ಸಣ್ಣ ತೊರೆ, ಅಲ್ಲಿ ಒಂದು ಆನೆಯ ಮೃತದೇಹ ತೇಲ್ಕೊಂಡು ಬರ್ತಾಯಿತ್ತು. ಅದನ್ನು ನೋಡಿ ನರಿಗೆ ಬಹಳ ಸಂತೋಷ ಆಯಿತು. ಆಹಾ, ಯಾರಿಗೂ ಸಿಗದೇ ಇರುವಷ್ಟು ಆಹಾರ ನನಗೊಬ್ಬನಿಗೆ ಇಂದು ಸಿಕ್ಕಿದೆಯಲ್ಲ ಅಂಥೇಳಿ ಚಂಗಂತ ಆನೆಯ ದೇಹದ ಮೇಲೆ ಜಿಗೀತು. ಅದನ್ನು ಕಿತ್ತು ಕಿತ್ತು ತಿಂತಾ ಇತ್ತು. ಆದರೆ ಅದು ತಿಂತಾ ಇರುವಾಗ ಆನೆಯ ದೇಹ ಆ ಸಣ್ಣ ನದಿಯಿಂದ ದಾಟಿ ದೊಡ್ಡ ನದಿಗೆ ಬಂದು, ದೊಡ್ಡ ನದಿಗೆ ಬಂದು ಮತ್ತು ಪುನಃ ಇದು ತೃಪ್ತಿಯಾಗಿ ತಲೆ ಎತ್ತುವಾಗ ಸಮುದ್ರ ಮಧ್ಯಕ್ಕೆ ಬಂದು ನಿಂತಿತ್ತದು. ಆಹಾ, ಹೊಟ್ಟೆ ತುಂಬಿತು ಅಂತ ತಲೆ ಎತ್ತಿ ನೋಡಿತು. ಆಚೆ ಹೋಗಬೇಕು ಅಂದರೆ ಇವಾಗ ಎಲ್ಲಿದೆ ಅದು? ಇವಾಗ ಸಮುದ್ರ ಮಧ್ಯೆಯಲ್ಲಿ. ಆನೆಯ ಮೃತ ಶರೀರದ ಜೊತೆಗೆ ಇದು ಸಹ ಸತ್ತು ಹೋಯಿತು. ಕಾಮ್ಯಕರ್ಮ ನಮ್ಮನ್ನು ಹೇಗೆ ಬಂಧಿಸ್ತದೆ, ಅದರ ಜೊತೆಗೆ ನಾವು ಸಾಕ್ತಾ ಇರ್ತೇವೆ ಮತ್ತು ಪುನಃ ಹುಟ್ಟು ಸಾವು ಎನ್ನುವಂತಹ ಚಕ್ರಕ್ಕೆ ತುತ್ತಾಗ್ತೇವೆ. ಹಾಗಾಗಿ ರಜೋ ರಾಗಾತ್ಮಕಂ ತನ್ನಿಬಧ್ನಾತಿ ಕೌಂತೆಯ ಕರ್ಮ ಸಂಗೇನ ದೇಹಿನಂ. ಈ ರೀತಿಯಾಗಿ ಕರ್ಮದ ಈ ನಂಟನ್ನು ಹೆಚ್ಚು ಮಾಡ್ತಾ ಮಾಡ್ತಾ ಅದು ನಮ್ಮನ್ನು ಬಂಧಿಸಿಬಿಡ್ತದೆ. ಹಾಗಾಗಿ ಸಾಧ್ಯವಾದಷ್ಟು ಕಾಮ್ಯಕರ್ಮಗಳನ್ನು ಮಾಡುವ ಭಾವನೆ ಬಂದಾಗ, ಓಹೋ ನೀನು ಕೆಲಸ ಮಾಡ್ತಾ ಇದ್ದೀಯಾ, ಪರವಾಗಿಲ್ಲ ಅಲ್ಲೇ ಇರು ಅಂಥೇಳಿ. ಹಾಗಿದ್ದರೆ ಚಿತ್ತಶುದ್ಧಿ ಆಗಲಿಬೇಕಾದಂತಹ ನಿತ್ಯ ಕರ್ಮಗಳಿದ್ದಾವಲ್ಲ, ಆ ಮನಸ್ಸು ಶುದ್ಧ ಆಗೋದಕ್ಕೆ ಬೇಕಾದಂತಹದ್ದು, ಅದನ್ನು ಆಯ್ಕೆ ಮಾಡಿಕೊಳ್ಳಬೇಕು. ಅಷ್ಟು ಹಿನ್ನೆಲೆಯಲ್ಲಿ ಕರ್ಮಸಂಗೇನ ದೇಹಿನಂ. ಇಷ್ಟಾದ ಮೇಲೆ ಈ ರಜೋಗುಣದ ಒಂದು ಸ್ವರೂಪ ಮುಖ್ಯವಾಗಿ ಮಾಡುವುದು ಇದು. ರಜೋಗುಣ ಮನಸ್ಸಿಗೆ ತಂದುಕೊಳ್ಬೇಕಂದ್ರೆ ಮತ್ತೆ ಈ ಗುಣಗಳು ಬರ್ತವೆ. ಇದು ಹುಟ್ಟೋದು ತೃಷ್ಣೆಯಿಂದ ಮತ್ತು ಆಸಂಗದಿಂದ. ಮತ್ತು ಇದು ಮಾಡುವ ಕೆಲಸ ವಿಶೇಷವಾಗಿ ಕರ್ಮದಲ್ಲಿ ಬಂಧಿಸ್ತದೆ. ಇನ್ನು ನನಗೆ ಇದನ್ನು ಹೇಳ್ತಾ ಹೋದಾಗ ಇನ್ನೊಂದು ಘಟನೆ ನೆನಪಿಗೆ ಬರ್ತದೆ. ಎಷ್ಟರ ಮಟ್ಟಿಗೆ ಅದು ಕರ್ಮಾಸಕ್ತಿ ಹುಟ್ಟಿಸುತ್ತೆ ಅಂತ ಕೇಳಿದರೆ, ಆ ಕರ್ಮವನ್ನು ಮಾಡ್ತಾ ಮಾಡ್ತಾ ಹೋದಾಗ ಆ ಕಾಮ್ಯಕರ್ಮಗಳನ್ನೇ ಮಾಡಿದವರು ಅವರು ಅಕಸ್ಮಾತ್ತಾಗಿ ಮುಂದೆ ಒಂದು ದಿವಸ ಸನ್ಯಾಸ ಗ್ರಹಣ ಮಾಡಿದರೆ, ಸನ್ಯಾಸಿಗಳಿಗೆ ಕಾಮ್ಯಕರ್ಮ ಸುತರಾಮಿಲ್ಲ, ಅಂಥ ಸಂದರ್ಭದಲ್ಲೂ ಸಹ ಅವರು ಹೋಮ ಹವನ ಮಾಡಲಿಕ್ಕೆ ಹೋಗಿ ಕುಳಿತು ಬಿಡ್ತಾರೆ. ಯಾಕೆ ಹಾಗಾಗ್ತದೆ ಕೇಳಿದರೆ, ಆ ಕರ್ಮದ ಸಂಘ ಅಷ್ಟರ ಮಟ್ಟಿಗೆ ಬಲವಾಗಿರ್ತದೆ. ಅದು ರಜೋಗುಣದ ಕಾರ್ಯ. ಸನ್ಯಾಸಿಗಳಿಗೆ ಯಾವುದೇ ಕರ್ಮ ಮಾಡಿಸುವ ಅಧಿಕಾರ ಇಲ್ಲ, ಆದ್ರೂ ಸಹ ಕಾಮ್ಯಕರ್ಮವನ್ನು ಮಾಡಲಿಕ್ಕೆ ಮುಂದಾಗಿ ಬಿಡ್ತಾರೆ. ಕಾರಣ ಏನು ಕೇಳಿದರೆ, ಕರ್ಮ ಸಂಗೇನ ದೇಹಿನಂ. ಇಲ್ಲಿಗೆ ಈ ಗುಣದ ವಿಚಾರ ಸಾಕು ಅಂದ್ಕೊಂಡು ಮತ್ತೆ ಮುಂದಿನದಕ್ಕೆ ಹೋಗೋಣ. ತಮೋಗುಣದ ಸ್ವರೂಪ ಏನು, ಅದು ಹೇಗೆ ಹುಟ್ಟುತ್ತದೆ, ಅದರ ತವರ್ಮನೆ ಏನು, ಅದು ಏನು ಮಾಡ್ತದೆ ಅನ್ನೋದನ್ನು ಸ್ವಲ್ಪ ನೋಡಬೇಕು. ತಮಸ್ತ್ವಜ್ಞಾನಜಂ ವಿದ್ಧಿ ಮೋಹನಂ ಸರ್ವದೇಹಿನಾಂ ಪ್ರಮಾದ ಆಲಸ್ಯ ನಿದ್ರಾಭಿ ತನ್ನಿಬಧ್ನಾತಿ ಭಾರತ. ಈ ಭರತ ವಂಶೋದ್ಭವನಾದ ಹೇ ಅರ್ಜುನ, ಈ ತಮೋಗುಣ ಅಜ್ಞಾನದಿಂದ ಹುಟ್ಟುತ್ತದೆ ಅಂತ ತಿಳಿದುಕೋ ವಿದ್ಧಿ. ಇದು ಎಲ್ಲರಿಗೂ ಸಹ ಮೋಹವನ್ನು ಹುಟ್ಟಿಸ್ತದೆ. ಇದು ಪ್ರಮಾದ
ಮತ್ತು ಆಲಸ್ಯತನ ಅಂದರೆ ಪಾಲುಮಾರಿಕೆ ನಿದ್ರೆಗಳಿಂದ ಆತ್ಮನನ್ನು ಕಟ್ಟಿಹಾಕ್ತದೆ. ಇದಿಷ್ಟು ಈ ಶ್ಲೋಕದ ತಾತ್ಪರ್ಯ. ಅಲ್ಲಿ ತಮಸ್ತು ಅಜ್ಞಾನಜಂ ವಿದ್ಧಿ, ವಿದ್ಧಿ ಅಂದರೆ ತಿಳ್ಕೊ ಅಂತ, ಅಜ್ಞಾನಜಂ ವಿದ್ಧಿ, ಅಜ್ಞಾನದಿಂದ ಹುಟ್ಟಿದ್ದು ಯಾವುದು? ತಮೋಗುಣ. ಅದು ತಮೋಗುಣದ ತವರು ಮನೆ ಅಜ್ಞಾನ. ಆಯಿತು, ಅಲ್ಲಿಂದ ಹುಟ್ಕೊಂಡು ಹೋಗಲಿ. ಇದು ಏನು ಮಾಡ್ತದೆ ಅಂದರೆ ಅದರ ಪರಿಚಯವನ್ನು ಗೀತಾಚಾರ್ಯ ತಿಳಿಸಿಕೊಡ್ತಾನೆ. ಮೋಹನಂ, ಮೋಹನ ಅಂದರೆ ಸುಂದರ ಅಂತ ಅರ್ಥ ಅಲ್ಲ. ಹಾಗಿದ್ರೆ ಮೋಹನ ಅಂದರೆ ಯಾವುದು ನಮಗೆ ಮೋಹವನ್ನು ಉಂಟು ಮಾಡ್ತದೆಯೋ ಅದು ಮೋಹನ. ಮೋಹ ಅಂದರೆ ಏನು? ಮೋಹ ಅಂದರೆ ಸರಿ ತಪ್ಪುಗಳನ್ನು ವಿವೇಚಿಸಿ ತಿಳಿದುಕೊಳ್ಳಿಕ್ಕೆ ಆಗದೇ ಇರುವ ಸ್ಥಿತಿಗೆ ಮೋಹ ಅಂತ ಹೆಸರು. ನಿಮಗೆ ಪ್ರಾಯಶಃ ಒಂದು ಪ್ರಸಿದ್ಧವಾದ ಕಥೆ ಗೊತ್ತಿರಬೇಕು. ಆ ತಮೋಗುಣ ಹೇಗೆ ಮಾಡುತ್ತೆ? ಅದು ಮೋಹನವನ್ನು ಉಂಟು ಮಾಡುತ್ತೆ, ಮೋಹವನ್ನು ಉಂಟು ಮಾಡುತ್ತೆ. ಮೋಹ ಅಂದರೆ ಹೇಗಿರುತ್ತೆ ಅಂದರೆ, ಒಬ್ಬಾತ ಹುಡುಗ ಶಾಲೆಗೆ ಹೋಗ್ತಾ ಇದ್ದವನು ಗೆಳೆಯನ ಪೆನ್ಸಿಲನ್ನು ಕದ್ದ. ಮನೆಗೆ ಬಂದು ತಾಯಿ ಹತ್ರ ಹೆಮ್ಮೆಯಿಂದ ಹೇಳ್ಕೊಂಡ. ಅಮ್ಮ ಅವನಿಗೆ ಬೆನ್ನು ತಟ್ಟಿ ಮಾವಿನ ಹಣ್ಣನ್ನು ಕೊಟ್ಟಳು. ಮಾರನೇ ದಿವಸ ಅವನು ಒಂದು ಕಂಪಾಸ್ ಬಾಕ್ಸನ್ನೇ ಎಗರಿಸ್ಬಿಟ್ಟ. ಅಮ್ಮ 2 ಬಾಳೆಹಣ್ಣು ಕೊಟ್ಟಳು. ಪ್ರಶ್ನೆ ಇಷ್ಟೇ, ಈಗ ನೋಡಿ, ಅವನು ಮಾಡಿದ್ದು ತಪ್ಪು ಎನ್ನುವಂಥ ತಿಳುವಳಿಕೆ ತಾಯಿಗೆ ಬರಲಿಲ್ಲ. ಯಾಕೆ ಬರಲಿಲ್ಲ ಅಂದರೆ ಅದು ಮೋಹ. ಯಾಕೆಂದರೆ ಮಗ ಮಾಡಿದ ಈ ಕ್ರಿಯೆ ಮತ್ತು ತನ್ನ ಮಗ ಈ ಎರಡನ್ನು ಮುಂದನ್ನಿಟ್ಟುಕೊಂಡು ತಪ್ಪನ್ನು ಮಾಡಿದವನು ಯಾರೇ ಆದರೂ ಸಹ ಅವನು ತಪ್ಪಿತಸ್ಥನೇ ಅಂತ ಅವಳು ತೀರ್ಮಾನ ಮಾಡಬೇಕಾಗಿತ್ತು. ಆದರೆ ಮಾಡಲಿಲ್ಲ. ಯಾಕೆ ಮಾಡಲಿಲ್ಲ? ತನ್ನ ಮಗ. ಯಾಕೆ? ಬ್ಲಡ್ ಈಸ್ ಥಿಕ್ಕರ್ ದ್ಯಾನ್ ವಾಟರ್. ಇದು ಇವತ್ತಿನ ಉದಾಹರಣೆ. ಇನ್ನು ಹಿಂದಕ್ಕೆ ಹೋದರೆ ಧೃತರಾಷ್ಟ್ರ ಮಾಡಿದ್ದು ಅದೇನೇ ಅಲ್ವಾ? ದುರ್ಯೋಧನ ಹೇಳಿದ್ದು ಎಲ್ಲವನ್ನೂ ಅವನು ಕೇಳ್ತಾ ಬಂದ. ಕಣ್ಣಿಲ್ಲದ ಕುರುಡ, ಆದರೆ ಬುದ್ಧಿ ಇಲ್ಲದೆ ಇರೋ ಕುರುಡ ಯಾಕೆ ಆಗಬೇಕಾಗಿತ್ತು ಅಲ್ವಾ? 2 ಚೆನ್ನಾಗಿ ಕೊಟ್ಟು ಕಟ್ಟಿ ಹಾಕು ಅಂತ ಹೇಳಿದರೆ ಕಟ್ಟಿ ಹಾಕ್ತಿದ್ರು ಅವನನ್ನು. ಆದರೆ ಆ ಕೆಲಸ ಮಾಡಲಿಕ್ಕೆ ಹೋಗಲಿಲ್ಲ. ಯಾಕೆ? ಮೋಹ. ನನ್ನವರು. ಎಲ್ಲೆಲ್ಲಿ ನಮಗೆ ಈ ನಮ್ಮವರು ಅಂತ ಬರ್ತದೆಯೋ ಅಲ್ಲೆಲ್ಲ ನಾವು ಅವರಿಗೆ ಉಪಕಾರ ಮಾಡ್ತೇವೋ ಬಿಡ್ತೇವೋ, ನಮಗಂತೂ ನಾವು ಅನ್ಯಾಯ ಮಾಡ್ಕೊಳ್ತೇವೆ. ಆದ್ದರಿಂದ ಈ ಮೋಹ ಬಹಳ ಅನರ್ಥಕಾರಿ. ಅದು ತಮೋಗುಣ ಮಾಡುವಂತಹ ಕೆಲಸ, ಮೋಹನಂ. ಮತ್ತಷ್ಟೇ ಅಲ್ಲ, ಇನ್ನೇನು ಮಾಡುತ್ತೆ? ಅದರ ತರತರಾವಳಿಯ ಸ್ವರೂಪವನ್ನು ಗೀತಾಚಾರ್ಯ ಹೇಳ್ತಾನೆ. ಪ್ರಮಾದ ಆಲಸ್ಯ ನಿದ್ರಾಭಿಹಿ. ಇದು ಈ ದೇಹಿಯನ್ನು, ಈ ಜೀವಾತ್ಮನಲ್ಲಿ ಹೇಗೆ ಬಂಧಿಸುತ್ತೆ ಅಂದರೆ ಅದರ ಹತ್ರ 3 ಹಗ್ಗ ಉಂಟಂತೆ. ಒಂದು ಪ್ರಮಾದ, ಇನ್ನೊಂದು ಆಲಸ್ಯ, ಮತ್ತು ಇನ್ನೊಂದು ನಿದ್ರೆ. ಪ್ರಮಾದ ಅಂದರೆ ಏನು ಅಂದರೆ, ಪ್ರಮಾದ ಅಂದರೆ ಅನವಧಾನ, ಅವಧಾನ ಅಂದರೆ ಲಕ್ಷ್ಯ ಅಂತ. ಬೆಂಗಳೂರು ಭಾಷೆಯಲ್ಲಿ ಹೇಳಬೇಕು ಅಂದರೆ ನಿಗಾ. ಅಂದರೆ ಪ್ರಮಾದ ಅಂದರೆ ನಿಗಾ ಇಲ್ಲದೇ ಇರುವುದು, ಲಕ್ಷ್ಯ ಇಲ್ಲದೇ ಇರುವುದು ಅಂತ ಅರ್ಥ. ಎಲ್ಲೆಲ್ಲಿ ಈ ಪ್ರಮಾದ ಉಂಟಾಗುತ್ತೋ, ಈ ಪ್ರಮಾದ ಒಬ್ಬನೇ ಬರೋದಿಲ್ಲ, ಅದರದ್ದೊಂದು ಸಣ್ಣ ಪರಿವಾರವೇ ಉಂಟು. ಪ್ರಮಾದ ಅಂದರೆ ತಪ್ಪುವಿಕೆ ಅಂತ ಅರ್ಥ. ಯಾವಾಗ ಪ್ರಮಾದ ಆಗತ್ತೋ ಆಗ ಪ್ರಮಾದ ಮಾಡಿದವನು ಬೇರೆಯವ್ರ ಹತ್ರ ಬೈಸ್ಕೊಳ್ತಾನೆ. ಹೋಗ್ತಾನೆ, ಬೈಗಳ ಕಟ್ಟಿಟ್ಟಿದ್ದು. ಮತ್ತು ಅದಾದಮೇಲೆ ಇನ್ನೇನಾಗತ್ತೆ? ಅವನಿಗೆ ನೋವಾಗತ್ತೆ ಅಲ್ವಾ? ಅದಾದಮೇಲೆ ಏನಾಗುತ್ತೆ ಕೇಳಿದರೆ, ನೀನು ಯಾವ ಕೆಲಸ ಮಾಡೋದಕ್ಕೂ ಸಹ ಲಾಯಕ್ಕಲ್ಲ, ಈ ಕೆಲಸ ಮಾಡ್ಕೊಂಡು ಬಿದ್ದಿರು. ದಾಸ್ಯ ಭಾವ. ಹಾಗಾಗಿ ಈ ಪ್ರಮಾದದ ಜೊತೆಗೆ 3 ಬರ್ತವೆ. ಒಂದು ನಿಂದೆ, ಮತ್ತು ಇನ್ನೊಂದು ನೋವು ದುಃಖ, ಇನ್ನೊಂದು ದಾಸ್ಯಭಾವ. ಈ 3 ಅದರ ಪರಿವಾರ. ಇದನ್ನು ಇಟ್ಟುಕೊಂಡೇ ಬರ್ತಾ ಇರ್ತದೆ ಪ್ರಮಾದ. ಹಾಗಾಗಿ ಈ ರಜೋಗುಣ ತಮೋಗುಣ ಏನು ಮಾಡುತ್ತೆ? ಪ್ರಮಾದ ಮಾಡಿ ನಮ್ಮನ್ನು ಕಟ್ಟಿ ಹಾಕತ್ತೆ. ಮತ್ತು ಮುಂದಿನದು ಆಲಸ್ಯ.
ಈ ಪ್ರಮಾದ ಮಾಡಿ ಹ್ಯಾಕೆ ಕಟ್ಟಿ ಹಾಕತ್ತೆ ಅನ್ನೋದಕ್ಕೆ ಒಂದು ಇತ್ತೀಚಿನ ಉದಾಹರಣೆ ನಾನು ಕೊಡಬೇಕು ಅಂದರು. ಯಾಕೆಂದರೆ ಈ ತಮೋಗುಣದ್ದೇ ಎಲ್ಲ ಕಾರುಭಾರ ಇವತ್ತು ಜಾಸ್ತಿ. ಅನವಧಾನ, ಲಕ್ಷ್ಯ ಇಲ್ಲದೇ ಇರುವುದು ಅಂತ. ಇಲ್ಲಿ ಇಟ್ಕೊಳ್ತೇವೆ ಮೊಬೈಲನ್ನು ಅಲ್ವಾ, ರೋಡ್ ಕ್ರಾಸ್ ಮಾಡಲಿಕ್ಕೆ ಹೋಗ್ತಾ ಇರ್ತೇವೆ ನಾವು, ಮಾತಾಡ್ತಾ ಅವನು ಯಾವನೊಬ್ಬ ಬಂದು ಹೊಡಿತಾನೆ. ಯಾಕೆ ಅವನು ಬರ್ತಾ ಇದ್ದಾನೋ ಇಲ್ಲೋ ಅಂತ ನಮಗೆ ಗೊತ್ತಿಲ್ಲ. ಯಾಕೆ? ಪ್ರಮಾದ ಅಲ್ವಾ. ಮತ್ತು ಬೈಕ್ ಸವಾರಿ ಮಾಡ್ತಾ ಇರ್ತೇವೆ, ಇಲ್ಲಿ ಇರುತ್ತೆ, ಅದು ಶಬ್ದ ಮಾಡುತ್ತೆ. ಇವನಿಗೆ ಅಲ್ಲಿ ಹೋಗಿ ನಿಲ್ಲಿಸ್ಕೊಂಡು 1-2 ನಿಮಿಷ ಆಮೇಲೆ ತಡೆದು ಅದನ್ನು ನೋಡುವಷ್ಟು ಸಹನೆ ಇಲ್ಲ. ಅಲ್ಲೇ ಕೈ ಹಾಕ್ತಾನೆ, ಅದು ಬರೋದಿಲ್ಲ. ಆಮೇಲೆ ಮತ್ತೆ ಪುನಃ ಪ್ರಯತ್ನ ಮಾಡ್ತಾನೆ. ಆಮೇಲೆ ಈ ಕಡೆ ಬಂದು ಅವನೊಬ್ಬನಿಗೆ ಹೊಡಿತಾನೆ. ಇದೆಲ್ಲ ಪ್ರತಿದಿನ ನಾವು ನೋಡ್ತಾ ಇರುವಂಥದ್ದು ಪ್ರಮಾದಗಳನ್ನು. ಇದಕ್ಕೆಲ್ಲ ಕಾರಣ ತಮೋಗುಣದ ಆಧಿಕ್ಯ, ಪ್ರಮಾದ. ಹಾಗಾಗಿ ಒಂದಲ್ಲ ಎರಡಲ್ಲ, ಇದಕ್ಕೆ ಬೇಕಷ್ಟು ಉದಾಹರಣೆಗಳನ್ನು ಕೊಡ್ಬೋದು ನಾವು. ತಾಯಂದಿರು ಮನೆಯಲ್ಲಿ ಅಡುಗೆ ಮಾಡ್ತಾ ಇರ್ತಾರೆ, ಮತ್ತು ಪುನಃ ಹಾಲು ಪಾತ್ರ ಇಟ್ಟಿರ್ತಾರೆ, ಅಲ್ಲಿ ಅದು ಕುದೀತಾ ಇರುತ್ತೆ. ಇನ್ನೇನು 1 ನಿಮಿಷಕ್ಕೆ ಅದು ಮೇಲಕ್ಕೆ ಬರುತ್ತೆ. ಅಷ್ಟೊತ್ತಿಗೆ ಅಲ್ಲಿ ಫೋನ್ ರಿಂಗ್ ಆಗುತ್ತೆ, ಅಟೆಂಡ್ ಮಾಡಲಿಕ್ಕೆ ಹೋಗ್ತಾರೆ. ಇಲ್ಲಿ ಬರೋಷ್ಟೊತ್ತಿಗೆ 1 ಲೀಟ್ರ್ ಹಾಲು 1/4 ಲೀಟ್ರ್ ಹಾಲಿಗೆ ಬಂದಿರುತ್ತೆ. ಪ್ರಮಾದ ಅಲ್ವಾ. ಯಾಕೆ ಕೇಳಿದರೆ ಆ ಕ್ಷಣದಲ್ಲೇ ನಮ್ಮನ್ನು ದಾರಿ ತಪ್ಪಿಸುತ್ತೆ ಅದು. ಈ ಪ್ರಮಾದ ಯಾಕೆ ಆಗತ್ತೆ? ತಮೋಗುಣದ ಒಂದು ಕೆಲಸದಿಂದಾಗಿ ಆಗುತ್ತೆ. ಅಷ್ಟಾದಮೇಲೆ ಮತ್ತೆ ಮುಂದಿನದು ಪ್ರಮಾದ, ಮತ್ತು ಆಲಸ್ಯ. ಆಲಸ್ಯ ಅಂದರೆ ಇವತ್ತು ಜಗತ್ತನ್ನು ಆಳ್ತಾ ಇರೋದು ಅದೇನೆ, ವಿಶೇಷವಾಗಿ ಸರ್ಕಾರಿ ಕಚೇರಿಗಳಲ್ಲಿ. ದಯವಿಟ್ಟು ಯಾರು ಇದ್ದರೆ ಅನ್ಯಥಾ ಭಾವಿಸಬೇಡಿ. ಸೋಮಾರಿತನ ಅಂತ, ಸೋಮಾರಿತನ. ಇದು 2 ತರಹದ ಸೋಮಾರಿತನಗಳಿರ್ತವೆ. ಒಂದು ದೇಹಕ್ಕೆ ಸಂಬಂಧಪಟ್ಟ ಆಲಸ್ಯ, ಇನ್ನೊಂದು ಮನಸ್ಸಿಗೆ ಸಂಬಂಧಪಟ್ಟ ಆಲಸ್ಯ. ಸಾಮಾನ್ಯವಾಗಿ ಯುವ ಪೀಳಿಗೆಯಲ್ಲಿ ನಾವು ನೋಡ್ತಾ ಇರೋದೆಲ್ಲವೂ ಸಹ ಇದು ಮಾನಸಿಕ ಆಲಸ್ಯ. ಯಾಕೆ? ದೇಹ ಚೆನ್ನಾಗಿ ಇರ್ತದೆ ಅವನಿಗೆ, ಆದರೆ ಕೆಲಸ ಮಾಡೋದಿಲ್ಲ. ಕೆಲಸ ಮಾಡಲಿಕ್ಕೆ ಆಗದೇ ಇರುವಷ್ಟು ಅವನ ದೇಹ ದುರ್ಬಲ ಅಲ್ಲ, ಆದರೆ ಕೆಲಸ ಮಾಡೋದಿಲ್ಲ. ಯಾಕೆ ಅಂದರೆ ಮಾನಸಿಕವಾದ ಆಲಸ್ಯ. ಮತ್ತು ದೈಹಿಕ ಆಲಸ್ಯ ಯಾವಾಗ ಬಂದು ಅಡರ್ತದೆ ಅಂದರೆ ವಯಸ್ಸಾದ ಮೇಲೆ ಬರ್ತದೆ. ಗೀತಾಚಾರ್ಯ ಈ ಮಾತನ್ನೆಲ್ಲ ಸುಳ್ಳು ಹೇಳಿ ಅವನಿಗೆ ಆಗಬೇಕಾದದ್ದೇನೂ ಇಲ್ಲ. ಇವತ್ತಿನ ನೋಡಿ ಯುವ ಜನತೆ ಕೆಲವು ಸಲ ಏನು ಮಾಡ್ತೀನಿ ಅಂದರೆ ದೇಹ ದಷ್ಟಪುಷ್ಟವಾಗಿರುತ್ತೆ, ಎಲ್ಲವೂ ಇರುತ್ತೆ, ಸರಿಯಾಗಿರುತ್ತೆ, ಆದ್ರೂ ಸಹ ವೃಥಾ ಕಾಲಹರಣ ಮಾಡ್ತಾ ಇರುತ್ತೆ. ಆಲಸ್ಯತನ. ಅಯ್ಯೋ ಮಾಡಿದ್ರೆ ಆಯ್ತು ಬಿಡು, ಪೋಸ್ಟ್ಪೋನ್. ಇಂದಿನ ಕೆಲಸ ನಾಳೆ, ನಾಳೆನದು ಮುಂದೆ 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 ಮುಂದೆ. ಕೊನೆಗೆ ಇವರು ಆ ಕೆಲಸ ಮಾಡುವಷ್ಟು ಅಂದರೆ ಮಾಡುವ ದಿನ ಬಂದಾಗ ಇವರೇ ಇಲ್ಲ ಅಂತ ಆಗ್ಬಿಡ್ತಾರೆ ಈಗ ಅಂತ. ಆದ್ದರಿಂದ ಈ ಆಲಸ್ಯತನ ಉಂಟಲ್ಲ, ಅದಕ್ಕೋಸ್ಕರ ಶಾಸ್ತ್ರದಲ್ಲಿ ಒಂದು ಮಾತುಂಟು, ಸೋಮಾರಿತನ. ಆಲಸ್ಯಂ ಹಿ ಮನುಷ್ಯಾಣಾಂ ಶರೀರಸ್ಥೋ ಮಹಾನ್ ರಿಪು. ಈ ಆಲಸ್ಯತನ ಎನ್ನುವಂಥದ್ದು ಅವನ ದೇಹದಲ್ಲಿಯೇ ಇರುವಂಥ ಅತ್ಯಂತ ಪ್ರಬಲವಾದ ಶತ್ರು ಅಂತ. ಮತ್ತು ಸರ್ಕಾರಿ ಕಚೇರಿಗಳಲ್ಲಿ ನೋಡ್ತೇವೆ, ಎಲ್ಲ ಯಂಗ್ ಆ್ಯಂಡ್ ಎನರ್ಜೆಟಿಕ್. ಮತ್ತು IT-BT ಅವ್ರ ಬಗ್ಗೆ ನಾನು ಮಾತನಾಡೋದಿಲ್ಲ, ಅವರಿಗೆ ಆಲಸ್ಯತನಕ್ಕೆ ಪುರುಷತಿಲ್ಲ ಪಾಪ. 24 hours ಸೂರ್ಯೋದಯ ಸೂರ್ಯಾಸ್ತನ ಇಲ್ಲ ಪಾಪ ಅವರಿಗೆ ಇನ್ನೇನು ಮಾತು. ಸರ್ಕಾರಿ ಕಚೇರಿಗಳಲ್ಲಿ ಅವನು ಬಂದ, ಬ್ಯಾಗ್ ಇಟ್ಟ, ಆಚೆ ಹೋದ, ನಾನು ಬಂದಿದ್ದಾನೆ, ಯಾಕೆ ಸೈನ್ ಹಾಕದ, ಬ್ಯಾಗ್ ಇಟ್ಟ ಅಂದ್ರೆ ಆಯ್ತಲ್ಲ, ಇನ್ನೇನು ಮತ್ತೆ ನೀವು ಹೋಗಿ ನೋಡಿ ಕೆಲಸ ಆಯ್ತನ್ರಿ, ಇಲ್ರಿ ನಾಡಿದ್ದು ಬರ್ರಿ, ಮತ್ತು ಆಚೆ ನಾಡಿದ್ದು ಬರ್ರಿ, ದಿನ ನಾಳೆ ನಾಡಿದ್ದು ಇದು 2 ಅವ್ರ ಜೀವನದಲ್ಲಿ ಇರೋದು. ಹಾಗಿದ್ರೆ ಅವನು ಕೆಲಸ ಮಾಡೋದಕ್ಕೆ ಅನ್ಫಿಟ್ ಅಂತ ಆದಮೇಲೆ ಅಲ್ಲಿ ಯಾಕಿರಬೇಕು? ಆದರೆ ಇರ್ತಾನೆ. ಯಾಕೆ ಅಂದರೆ ಕೆಲಸ ಮಾಡಲಿಕ್ಕೆ ಅವನಿಗೆ ಗೊತ್ತಿಲ್ಲ ಅಂತಲ್ಲ, ಅಥವಾ ದೇಹ ದುರ್ಬಲ ಆಗಿದೆ ಅಂತಲೂ ಅರ್ಥ ಅಲ್ಲ, ಮನಸ್ಸು ಇಷ್ಟಪಡೋದಿಲ್ಲ. ಹಾಗಾಗಿ ಮಾನಸಿಕವಾದಂಥ ಆಲಸ್ಯ ಇದು ಸಾಮಾನ್ಯವಾಗಿ ಈ ಯುವ ಜನತೆಯಲ್ಲಿ ನಾವು ಕಾಣುವಂಥದ್ದು. ಇನ್ನು ವಯಸ್ಸು ಆದಮೇಲೆ ಮನಸ್ಸಿಗೆ ಉತ್ಸಾಹ ಇರ್ತದೆ, ಆದರೆ ಆ ಮನಸ್ಸಿನ ಉತ್ಸಾಹಕ್ಕೆ ತಕ್ಕ ಹಾಗೆ ದೇಹ ಎನ್ನುವಂಥದ್ದು ಸ್ಪಂದಿಸೋದಿಲ್ಲ. ಇವತ್ತು ಡಾಕ್ಟರ್ ಮನೆಗೆ ಚೆಕಪ್ಪಿಗೆ ಹೋಗಬೇಕು, ಗೊತ್ತು ಅವನಿಗೆ, ಮನಸ್ಸಿನಲ್ಲೂ ಹೋಗಬೇಕು ಅಂತ ಉಂಟು,
ಆದರೆ ದೇಹ ಸ್ಪಂದಿಸ್ತಾ ಇಲ್ಲ. ಏನೋ ಒಂದು ರೀತಿಯ ಹಾಸಿಗೆಯಿಂದ ಹೇಳೋದೇ ಬೇಡ ಅಂತ ಅನಿಸುತ್ತೆ. ವಯೋಹಾನಿ ವಶಾತ್ ಆಗ್ತದೆ. ಇದು ದೇಹಕ್ಕೆ ಸಂಬಂಧಪಟ್ಟ ಆಲಸ್ಯ. ಏನಿದ್ರೂ ಇದು ಎರಡೂ ಸಹ ಯಾವುದರಿಂದ ಆಗುವಂಥದ್ದು? ತಮೋಗುಣದ ಆಧಿಕ್ಯದಿಂದ ಆಗುವಂಥದ್ದು. ಹಾಗಾಗಿ ಪ್ರಮಾದ, ಆಲಸ್ಯ. ಮತ್ತು ಮುಂದಿನದು ನಮಗೆಲ್ಲರಿಗೂ ಇಷ್ಟವಾದದ್ದು ನಿದ್ರಾಭಿಹಿ ಅಂತ. ನಿದ್ರೆ ಅದು ಸಹ ತಮೋಗುಣದ ಒಂದು ಕ್ರಿಯೆ. ಅತಿಯಾದ ನಿದ್ರೆ. ಒಬ್ಬ ಮನುಷ್ಯನಿಗೆ ದಿನವೊಂದಕ್ಕೆ 6:30ರಿಂದ 7 ತಾಸು ನಿದ್ದೆ ಇದ್ದರೆ ಸಾಕು. ಆದರೆ 10 ತಾಸು 11 ತಾಸು ಎಲ್ಲ ನಿದ್ದೆ ಮಾಡಿದರೆ ಕಾರಣ ಏನು ಕೇಳಿದರೆ ತಮೋಗುಣದ ಒಂದು ಪ್ರಭಾವ ಹೆಚ್ಚಾಗಿದೆ ಅಂತಲೇ ತೀರ್ಮಾನ ಮಾಡಬೇಕು. ಅತಿಯಾದ ನಿದ್ರೆ ಅದು ಸಹ ತಮೋಗುಣದ ಒಂದು ಸ್ವಭಾವ. ಯಾಕೆಂದರೆ ಎಷ್ಟೆಷ್ಟು ಹೊತ್ತು ಜಾಸ್ತಿ ನಿದ್ದೆ ಮಾಡ್ತಾನೋ ಅವನು ತನಗೆ ವಿಶ್ರಾಂತಿ ಸಿಕ್ಕಿದ ಅಂತ ಅಂದ್ಕೊಳ್ಬೋದು. ಆದರೆ ಆತ್ಮಜ್ಞಾನ ಸಾಧನೆಯ ದೃಷ್ಟಿಯಲ್ಲಿ ಲೆಕ್ಕ ಹಾಕಿದಾಗ ಅವನು ತನಗೆ ತಾನೇ ಅನ್ಯಾಯ ಮಾಡಿಕೊಂಡ ಹಾಗೆ. ಅದಿಷ್ಟು ಸಮಯ ನಿದ್ದೆಯಲ್ಲಿ ಕಳೆದು ಹೋಯಿತು. ಏನು ಇದೆಲ್ಲ ಗೀತೆಯಲ್ಲೂ ಬರ್ತದೆ ಈ ಮಾತು. ರಾಮ ಅಯೋಧ್ಯೆಯಿಂದ ಕಾಡಿಗೆ ಹೊರಟು ನಿಂತಾಗ ಕೌಸಲ್ಯೆ 14 ವರ್ಷ ನಿನ್ನನ್ನು ಬಿಟ್ಟಿರೋದು ಹೇಗೋ ಅಂತ ಚಡಪಡಿಸಿದಳು. ಆಗ ರಾಮ ಆ 14 ವರ್ಷ ಹೇಗೆ ಕಳಿಯತ್ತೆ ಅಂತ ತಾಯಿಗೆ ಒಂದು ಟೈಮ್ ಟೇಬಲ್ ಕೊಟ್ಬಿಡ್ತಾನೆ. ಹೀಗೆ ಕಳಿಯುತ್ತೆ ಅದು ಅಂತ. ಏನು ಅಂದರೆ 14 ವರ್ಷ ಅಲ್ವಾ ಅಮ್ಮ, 14 ವರ್ಷ 7 ವರ್ಷ ನಿದ್ದೆಯಲ್ಲಿ ಹೋಯ್ತು, ಮೈನಸ್ ಮಾಡಿಬಿಡು. ಯಾಕೆ ನಾನು ನಿದ್ದೆ ಮಾಡ್ತೇನೆ, ನೀನು ನಿದ್ದೆ ಮಾಡ್ತೀಯೇ, ಆಯ್ತಲ್ಲ. ಮತ್ತು ಊಟ ತಿಂಡಿ ಕಾಫಿ ಅಂತ ನೀನು ಸಹ ಇಲ್ಲಿ ಕಾಲ ಕಳೀತೀಯ, ನಾನು ಕಾಲ ಕಳೀತೇನೆ. ಅದಕ್ಕೆಲ್ಲ ಸೇರಿ ಸುಮಾರು ಒಂದು 2 ವರ್ಷ ತೆಗೆದುಬಿಡು. ಇನ್ನೊಂದು 5 ವರ್ಷ ಅಲ್ವಾ. 5 ವರ್ಷದಲ್ಲಿ ನೀನು ಇಲ್ಲಿ ಅರಮನೆಯಲ್ಲಿ ಅದು ಇದು ಕೆಲಸ ಮಾಡಿಸ್ತಾ ಕಾಲ ಕಳೀತೀಯೆ, ನಾನು ಅಲ್ಲಿ ಗಡ್ಡೆ ಗೆಣಸು ನೋಡಿಕೊಂಡು ಕಾಲ ಕಳೀತೇನೆ. ಮತ್ತು ಇನ್ನು ಕೆಲಸ ಸೀತೆ ಜೊತೆಗೆ ಓಡಾಡ್ಕೊಂಡು ಬರ್ತೇನೆ, ಮತ್ತು ಲಕ್ಷ್ಮಣನ ಜೊತೆಗೆ ಹರಟೆ ಹೊಡಿತೇನೆ. ಹೀಗೆ ಅಬ್ಬಬ್ಬ ಅಂದರೆ ಏನು ನಾವು ಸರಿಯಾಗಿ ನಮ್ಮ ಈ ಎಚ್ಚರದ ಸ್ಥಿತಿಯಲ್ಲಿ ಕಾಲ ಕಳೆಯೋದು ಒಂದು 2-3 ವರ್ಷ ಆಗ್ಬೋದಮ್ಮ. ಅದಕ್ಕೆ ಯಾಕೆ ಇಷ್ಟು ಕಷ್ಟಪಡ್ತೀವಿ ಅಂದ. ಇದು ತಾಯಿಯನ್ನು ಸಮಾಧಾನ ಮಾಡಲಿಕ್ಕೆ ಹೇಳಿದ ಮಾತು, ಅದನ್ನು ನಾವು ಮರಿಬಾರ್ದು. ಆದರೆ ಒಂದಂತೂ ಸತ್ಯ, ನಮ್ಮ ಬದುಕಿನ ಬಹುಭಾಗ ನಿದ್ರೆಯಲ್ಲಿ ಕಳೆದು ಹೋಗ್ತದೆ. ಹಾಗಾಗಿ ನಿದ್ರಾಭಿಹಿ ಅದು ಬಹುವಚನ. ಆ ಪ್ರಮಾದ, ಆಲಸ್ಯ, ನಿದ್ರಾ 3 ಶಬ್ದ ಇದ್ದದ್ರಿಂದ ನಿದ್ರಾಭಿ ಅಂತ ಬಹುವಚನ. ಹೀಗೆ ಈ ರೀತಿಯಾಗಿ ತನ್ನಿಬಧ್ನಾತಿ, ತತ್ ನಿಬಧ್ನಾತಿ. ತತ್ ಅಂದರೆ ಆ ತಮೋಗುಣ, ನಿಬಧ್ನಾತಿ ಬಂಧಿಸ್ತದೆ ಅಂತ. ಅಷ್ಟು ಹಿನ್ನೆಲೆಯಲ್ಲಿ ಈ 3 ಗುಣಗಳು ಯಾವ್ಯಾವ ರೀತಿಯಲ್ಲಿ ನಮ್ಮನ್ನು ಬಂಧಿಸ್ತವೆ ಅನ್ನೋದನ್ನು, ಬಂಧಿಸ್ತವೆ ಅಂದರೆ ಬಂಧಿಸಿದಂತೆ ಅಂತ ಅರ್ಥ. ಈ 3 ಗುಣಗಳ ಬಗ್ಗೆ ಒಂದು ಕಥೆಯನ್ನು ಹೇಳ್ತಾರೆ ರಾಮಕೃಷ್ಣ ಪರಮಹಂಸರು. ಇದು ನಾವೇ ಆ ಕಥೆಯಲ್ಲಿ ಬರುವಂಥ ವ್ಯಕ್ತಿಗಳು. ಒಬ್ಬಾತ ವ್ಯಾಪಾರಿ ಇದ್ದಂತೆ. ಅವನ ಹತ್ರ ಒಂದು ವ್ಯಾಪಾರ ಮಾಡಿದ್ದ, ಒಂದಿಷ್ಟು ದುಡ್ಡಿನ ಗಂಟಿತ್ತು. ಆ ಗಂಟನ್ನಿಟ್ಕೊಂಡು ಅವನು ವ್ಯಾಪಾರ ಮಾಡಿದ ಸ್ಥಳದಿಂದ ತನ್ನ ಊರಿಗೆ ಪ್ರಯಾಣ ಮಾಡ್ತಾಯಿದ್ದ. ಹಾಗೆ ಪ್ರಯಾಣ ಮಾಡುವಾಗ ಒಂದು ಕಾಡಿನ ದಾರಿಯ ಮೂಲಕ ಅವನು ಪ್ರಯಾಣಿಸಬೇಕಾಗಿತ್ತು. ಆ ಕಾಡಿನಲ್ಲಿ ಬರುವಾಗ 3 ಜನ ಕಳ್ಳರು ಅವನನ್ನು ಹಿಡ್ಕೊಂಡ್ರು. ಹಿಡ್ಕೊಂಡು ಆದಮೇಲೆ 3 ಜನ ಅವನನ್ನು ಎಳ್ಕೊಂಡು ಹೋದರು. ಎಳ್ಕೊಂಡು ಆದಮೇಲೆ ಆ ಒಬ್ಬ ಹೇಳಿದಂತೆ, ಓ ಇವನಲ್ಲಿ ದುಡ್ಡಿನ ಗಂಟಿದೆ, ಒಂದು ಕೆಲಸ ಮಾಡೋಣ, ಇವನನ್ನು ಸಾಯಿಸಿಯೇ ಬಿಡುವ, ಸಾಯಿಸಿ ಇವನ ಈ ಗಂಟನ್ನು ನಾವು ಲಪಟಾಯಿಸ್ಬಿಡೋಣ ಅಂತ ಹೇಳಿದಂತೆ. ಆಗ 2ನೇ ಕಳ್ಳ ಹೇಳಿದಂತೆ, ಇವನನ್ನು ಸಾಯಿಸೋದು ಬೇಡ, ನಾವು ಯಾಕೆ ಸಾಯಿಸಬೇಕು, ಸಾಯಿಸೋದು ಯಾಕೆ, ಅವನು ಮತ್ತೆ ಪುನಃ ಊರಿಗೆ ಹೋಗಿ ಏನಾದ್ರು ಕಂಪ್ಲೇಂಟ್ಸ್ ಕೊಟ್ಟಾನು ಅಂತ ತಾನೇ. ಒಂದು ಕೆಲಸ ಮಾಡೋಣ, ಇವನು 2 ಕಾಲನ್ನು ಮುರಿದು ಬಿಡೋಣ, ದುಡ್ಡನ್ನು ಲಪಟಾಯಿಸ್ಬಿಡೋಣ. ಬೇಡ ಅಂದರೆ ಅದೂ ಸಮಾಧಾನಗಳಂತಾರೆ, ಇವನು 2 ಕಣ್ಣನ್ನು ಕಿತ್ತುಬಿಡೋಣ. ಎಲ್ಲಿಗೆ ಹೋಗ್ತಾನವನು ಅವಾಗ? ಅಷ್ಟೇ ಅಲ್ಲ, ಇವರೇ ನನಗೆ ಪೀಡೆ ಕೊಟ್ಟವರು, ಇವರೇ ನನ್ನನ್ನು ತಂದು ಹಿಂಸಿಸಿದವರು ಅಂತ ನಮ್ಮನ್ನು ತೋರಿಸೋದಕ್ಕೂ ಆಗೋಲ್ಲ ಅವನಿಗೆ, ಕಣ್ಣನ್ನೇ ಕಿತ್ತುಬಿಟ್ರೆ. ಹಾಗಾಗಿ ಕಣ್ಣು ಕಿತ್ತುಬಿಡೋಣ ಅಂತ ಹೇಳಿದರು.
ಆತ ಇಬ್ಬರು ಸೇರಿ, ಈ ಮೊದಲನೇ ಕಳ್ಳ ಎರಡನೇ ಕಳ್ಳ ಇಬ್ಬರು ಸೇರಿ ಅವನ ದುಡ್ಡನ್ನು ಕಿತ್ಕೊಂಡು ಅವನು ಹೇಳಿದಂಗೆ ಕೈಕಾಲು ಮುರಿಯೋದಕ್ಕೆ ಮುಂದಾದರೂ ಆಗ ಮೂರನೇ ಕಳ್ಳ ಹೇಳಿದ್ನಂತೆ, ನಮಗೆ ಬೇಕಾದ್ದು ದುಡ್ಡಲ್ವಾ, ಅದನ್ನು ತಗೊಂಡು ಬಿಡೋಣ, ಬಿಟ್ಬಿಡಿ ಹೀಗೆ ಅಂತ. ಕೊನೆಗೆ ಏನು ಮಾಡೋದು ಕೇಳಿದರೆ ಹಾಗೆ ಮಾಡಿದ್ರು, ದುಡ್ಡನ್ನು ಲಪಟಾಯಿಸ್ಬಿಟ್ರು, ಕೈಕಾಲೇನು ಮುರಿಲಿಲ್ಲ. ಯಾಕೆ ಈ ಮೂರನೇ ಕಳ್ಳ ಹೇಳಿದ ಮಾತನ್ನು ಕೇಳಿಕೊಂಡು ಅವರು 3 ಜನ ಹೊರಟರು, ಇವನು ಬರೀ ಕೈಯಲ್ಲಿ ಹೊರಟಿದ್ದಾನೆ. ಆಗ ಬರೀ ಕೈಯಲ್ಲಿ ಹೊರಟಿದ್ದಾನೆ, ಇವನನ್ನು ಹಾಗೆ ಬಿಟ್ಟು ಹೋಗಲಿಲ್ಲ, ಕೈಕಾಲನ್ನು ಚೆನ್ನಾಗಿ ಕಟ್ಟಾಕಿಬಿಟ್ಟಿದ್ದಾರೆ, ಅವನು ಕೈಕಾಲು ಮುರಿಲಿಲ್ಲ, ಕಟ್ಟಾಕಿದ್ದಾರೆ. ಅವರಿಬ್ಬರು 3 ಜನ ಹೋಗ್ತಾ ಇರುವಾಗ ಇಬ್ಬರನ್ನು ಮುಂದಕ್ಕೆ ಬಿಟ್ಟು ಈ ಮೂರನೇ ಕಳ್ಳ ಮತ್ತೆ ಹಿಂದಕ್ಕೆ ವಾಪಸ್ ಬಂದಂತೆ. ಬಂದು ಇವನ ಕೈಕಾಲನ್ನು ಕಟ್ಟಿದ್ರಲ್ಲ ಆ ಹಗ್ಗವನ್ನು ಬಿಡಿಸಿ, ನಾನು ನಿನಗೆ ನಿನ್ನ ಊರಿಗೆ ಹೋಗಲಿಕ್ಕೆ ವ್ಯವಸ್ಥೆ ಮಾಡಿಕೊಡ್ತೇನೆ ಬಾ ಅಂತ ಹೇಳಿದನಂತೆ. ಆಗ ಆ ವ್ಯಾಪಾರಿ ಹೇಳಿದಂತೆ, ನಿಜವಾಗಿ ನೀನು ಎಷ್ಟು ಒಳ್ಳೆ ಕಳ್ಳ. ಯಾಕೆ ಅಂದರೆ ಒಬ್ಬಾತ ನನ್ನನ್ನು ಸಾಯಿಸಬೇಕು ಅಂದ, ಇನ್ನೊಬ್ಬ ಕೈಕಾಲು ಮುರಿಬೇಕು ಅಂದ, ಕೈಕಾಲು ಕಟ್ಟಿದ್ರು, ಆದರೆ ಕಟ್ಟಿದ್ದನ್ನು ನೀನು ಬಿಡಿಸ್ತಾ ಇದ್ದೀಯಲ್ಲ, ಅಷ್ಟರ ಮಟ್ಟಿಗೆ ನಿನ್ನನ್ನು ಒಳ್ಳೆತನ ಉಂಟಲ್ವ. ಅಷ್ಟೇ ಅಲ್ಲ, ನಾನು ನಿನಗೆ ನಿನ್ನೂರಿಗೆ ಹೋಗೋ ದಾರಿ ತೋರಿಸ್ತೇನೆ ಬಾ ಅಂತ ಹೇಳಿ ಆ ವ್ಯಾಪಾರಿಯನ್ನು ಆ ಕಳ್ಳ ಕರ್ಕೊಂಡು ಬಂದ. ಕರ್ಕೊಂಡು ಬಂದು ಹೆದ್ದಾರಿಗೆ ಕರ್ಕೊಂಡು ಬಂದು ಹೇಳಿದ್ನಂತೆ, ನೋಡು ಇದೇ ದಾರಿಯ ಮೂಲಕ ಹೋಗು, ನಿನ್ನ ಮನೆ ಸಿಗತ್ತೆ ಅಂತ. ಆಗ ಈ ವ್ಯಾಪಾರಿ ಹೇಳಿದ್ನಂತೆ, ನನಗೆ ಕಟ್ಟಿದ ಕಟ್ಟನ್ನು ನೀನು ಬಿಡಿಸಿದೆ, ಕಾಡಿನಿಂದ ಕರ್ಕೊಂಡು ಬಂದೆ, ದಾರಿಯಲ್ಲಿ ನಿಂತು ನನಗೆ ಹೋಗುವ ದಾರಿಯನ್ನು ತೋರಿಸ್ತಾ ಇದ್ದೀಯ, ನನ್ನ ಮನೆಗೆ ಬಾ, ಏನಾದರೂ ಒಂದು ಸ್ವಲ್ಪ ಆತಿಥ್ಯ ಸ್ವೀಕರಿಸಿ ಹೋಗ್ತೀಯಂತೆ. ಯಾಕೆಂದರೆ ಕಳ್ಳರಲ್ಲೂ ನೀನು ಒಳ್ಳೆಯವನು ಅನ್ನೋದು ನನಗೆ ಸ್ಪಷ್ಟ ಆಗ್ತಾಯಿದೆ ಅಂತ. ಆಗ ಅವನು ಹೇಳಿದಂತೆ, ನಾನು ಅಲ್ಲಿ ಬರುವಂತಿಲ್ಲ, ಯಾಕೆಂದ್ರೆ ನಾನೂ ಒಬ್ಬ ಕಳ್ಳ ಅಂತ ಪೊಲೀಸ್ ರೆಕಾರ್ಡಲ್ಲಿ ದಾಖಲಾಗಿಬಿಟ್ಟಿದೆ, ಹಾಗಾಗಿ ನಾನು ಬಂದರೆ ನನ್ನನ್ನು ಹಿಡ್ಕೊಳ್ತಾರೆ, ಹಾಗಾಗಿ ನೀನು ಇಲ್ಲಿಂದ ಹೀಗೇನೆ ಪ್ರಯಾಣ ಮಾಡು ಅಂತ. ಇಲ್ಲಿನ ವ್ಯಾಪಾರಿ ಯಾರು ಅಂದರೆ ಈ ವ್ಯಾಪಾರಿ ನಾವೇ, ಪ್ರತಿಯೊಬ್ಬ ಜೀವಾತ್ಮನೂ ಒಬ್ಬ ವ್ಯಾಪಾರಿ. ಹಾಗಿದ್ದರೆ ಅವರು ಸಿಲುಕೊಂಡಂಥ ಕಾಡು ಯಾವುದು ಅಂದರೆ ಈ ಸಂಸಾರವೇ ಒಂದು ಕಾಡು. ಮತ್ತು ಈ ಮೊದಲನೇ ಕಳ್ಳ ಇವನನ್ನು ಸಾಯಿಸೇ ಬಿಡೋಣ ಅಂತ ಹೇಳಿದ್ನಲ್ಲ, ಅವನೇ ತಮೋಗುಣ. ಇಲ್ಲ ಇವನನ್ನು ಕೈಕಾಲು ಕಟ್ಟಾಕ್ಬಿಡೋಣ, ಕಣ್ಣು ಕಿತ್ತುಬಿಡೋಣ ಅಂತ ಹೇಳಿದ್ನಲ್ಲ, ಅವನೇ ಯಾರು? ರಜೋಗುಣ. ಆಮೇಲೆ ಇವರಿಬ್ಬರು ಮಾಡಿದ ಈ ಕೆಲಸದಿಂದ ಬಿಡಿಸ್ನಲ್ಲ, ಬಂದು ಹಗ್ಗವನ್ನು ಬಿಡಿಸಿ ದಾರಿ ತೋರಿಸ್ನಲ್ಲ, ಅವನೇ ಸತ್ವಗುಣ. ಆದರೆ ಅವನು ಸಹ ಮುಂದಕ್ಕೆ ಬರುವಂತಿಲ್ಲ, ಯಾಕೆಂದರೆ ಅವನು ಸಹ ಕಳ್ಳರ ಪಟ್ಟಿಯಲ್ಲಿದ್ದಾನೆ. ಹಾಗಾಗಿ ದಾರಿ ತೋರಿಸ್ತಾನೆ ಅಷ್ಟೇ ಹೊರತು ಆ ದಾರಿಯಲ್ಲಿ ಹೋಗುವ ಕೆಲಸವನ್ನು ಇವನೇ ಮಾಡಬೇಕೆ ಅಷ್ಟೇ ಹೊರತು ಅವನು ತನ್ನ ಹೆಗಲ ಮೇಲೆ ಕೂರಿಸ್ಕೊಂಡು ಕರ್ಕೊಂಡು ಬರೋದಿಲ್ಲ. ಇಡೀ 3 ಗುಣಗಳ ಕೆಲಸದ ಬಗ್ಗೆ ಅವರು ಹೇಳಿದಂಥ ಒಂದು ಕಥೆ. ಅಷ್ಟು ಹಿನ್ನೆಲೆಯಲ್ಲಿ ಈ ಸತ್ವಗುಣ ಮತ್ತು ರಜೋಗುಣ ಮತ್ತು ತಮೋಗುಣ, ಈ 3 ಗುಣಗಳು ಹೇಗೆ ನಮ್ಮನ್ನು ಬಂಧಿಸ್ತವೆ ಅನ್ನೋದನ್ನು ನಾವು ನೋಡಿದ್ದಾಯಿತು. ಮತ್ತು ಮುಂದಿನ ಶ್ಲೋಕ, ಸತ್ವಂ ಸುಖೇ ಸಂಜಯತಿ ರಜಃ ಕರ್ಮಣಿ ಭಾರತ ಜ್ಞಾನಮಾವೃತ್ಯತು ತಮಃ ಪ್ರಮಾದೇ ಸಂಜಯತ್ಯುತ. ಈ 3 ಶ್ಲೋಕಗಳಲ್ಲಿ ವಿಸ್ತೃತವಾಗಿ ಹೇಳಿದ ಅಂಶವನ್ನೇ ನೆನಪಿಟ್ಟುಕೊಳ್ಳಿಕ್ಕೆ ಸುಲಭವಾಗಲಿ ಅಂಥೇಳಿ ಸಂಕ್ಷೇಪವಾಗಿ ಹೇಳ್ತಾನೆ ಗೀತಾಚಾರ್ಯ. ಇದರ ಅರ್ಥ ಏನು ಅಂದರೆ, ಸತ್ವಗುಣ ಸುಖದಲ್ಲಿಯೂ ಮತ್ತು ರಜೋಗುಣ ಕರ್ಮದಲ್ಲಿಯೂ ಆಸಕ್ತಿಯನ್ನು ಉಂಟು ಮಾಡ್ತದೆ. ತಮೋಗುಣ ವಿವೇಕ ಜ್ಞಾನವನ್ನು ಮರೆಮಾಡಿ ಪ್ರಮಾದದಲ್ಲಿ ಮತ್ತು ಕರ್ತವ್ಯ ಮೂಢತೆಯಲ್ಲಿ ಮನುಷ್ಯನನ್ನು ತೊಡಗಿಸ್ತದೆ, ಬಂಧಿಸ್ತದೆ. ಇದಿಷ್ಟು ಈ ಶ್ಲೋಕದ ಅರ್ಥ. ಈ ಶ್ಲೋಕದ ಅರ್ಥವನ್ನು ನಾವು ಹಿಂದೆ ನೋಡಿಕೊಂಡು ಬಂದಾಗಿದೆ. ಈ 3 ಶ್ಲೋಕದಲ್ಲಿ ಹೇಳಿದ್ದನ್ನು ಮತ್ತು ಪುನಃ ಸಂಕ್ಷೇಪವಾಗಿ ಹೇಳ್ತಾನೆ. ಯಾಕೆ ಕೇಳ್ತಾ ಬಂದಾಗ ಯಾವ ಶ್ಲೋಕದಲ್ಲಿ ಏನು ಹೇಳಿದ್ದ ಅಂತ ಮರ್ತೋಗ್ಬಿಡುತ್ತಲ್ಲ ನಮಗೆ. ನಮಗಿಂತ ಹೆಚ್ಚು ನಮ್ಮ ಬಗ್ಗೆ ಅವನಿಗೆ ಗೊತ್ತು, ಗೀತಾಚಾರ್ಯನಿಗೆ. ಅದಕ್ಕೋಸ್ಕರ ನೆನಪಿಟ್ಕೊಳ್ಳೋದಕ್ಕೆ ಒಂದು ಸೂತ್ರಪ್ರಾಯವಾಗಿ ಅದನ್ನು ಸಂಕ್ಷೇಪವಾಗಿ ತಿಳಿಸಿಕೊಡ್ತಾನೆ. ಹಾಗಾಗಿ ಈ ಶ್ಲೋಕದ ಅರ್ಥ ಈ ಹಿಂದಿನ 3 ಶ್ಲೋಕದ ಅರ್ಥ ವಿವರಣೆಯಲ್ಲಿಯೇ ಅದು ಗತಾರ್ಥ ಅಂತ ಅಂದ್ಕೊಂಡು ಮುಂದಿನ ಶ್ಲೋಕಕ್ಕೆ ಹೋಗೋಣ. 10ನೆಯ ಶ್ಲೋಕ. ಈ ನಮ್ಮಲ್ಲಿ ಯಾವ ಯಾವ ಗುಣಗಳು ಹೇಗೆ ಕೆಲಸ ಮಾಡ್ತವೆ ಅನ್ನೋದನ್ನು ಈ ಮುಂದಿನ ಶ್ಲೋಕ, ಅಂದರೆ ಇವು ಹೇಗೆ ಮಾಡ್ತವೆ ಮತ್ತು ಯಾವಾಗ ಮಾಡ್ತವೆ
ಅನ್ನೋದನ್ನು ಈ ಶ್ಲೋಕ 10ನೇ ಶ್ಲೋಕ ಹೇಳುತ್ತೆ. ರಜಸ್ತಮಶ್ಚಾಭಿಭೂಯ ಸತ್ವಂ ಭವತಿ ಭಾರತ, ರಜಸ್ಸತ್ವಂ ತಮಶ್ಚೈವ ತಮಸ್ಸತ್ವಂ ರಜಸ್ತಥ. ಅರ್ಜುನ, ಕೆಲವು ಸಲ ಈ ರಜಸ್ಸು ತಮಸ್ಸುಗಳನ್ನು ತಳ್ಳಿ ಹಾಕಿ, ಅಂದರೆ ಹಿಮ್ಮೆಟ್ಟಿಸಿ ಸತ್ವಗುಣ ಎನ್ನುವಂಥದ್ದು ಅದು ಮೇಲೆದ್ದುಕೊಳ್ಳುತ್ತದೆ. ಮತ್ತು ಹಾಗೆ ಸತ್ವ ಮತ್ತು ತಮೋಗುಣಗಳನ್ನು ಗೆದ್ದು ಅಥವಾ ಹಿಮ್ಮೆಟ್ಟಿಸಿ ರಜೋಗುಣವೂ ಸಹ ಅದು ಮೇಲೆದ್ದು ಬರ್ತದೆ. ಮತ್ತು ಸತ್ವ ರಜಸ್ಸು ಇದೆರಡನ್ನೂ ಮೆಟ್ಟಿ ತಮೋಗುಣ ಕೆಲವು ಸಲ ಮೇಲೆದ್ದು ಬರ್ತದೆ. ಅಂದರೆ ಪ್ರತಿಯೊಬ್ಬ ಮನುಷ್ಯನಲ್ಲೂ ಈ 3 ಗುಣಗಳು ಅವು ಇದ್ದೇ ಇರ್ತವೆ. ಆದರೆ ಒಂದೊಂದು ಸಲ ಒಂದೊಂದು ಗುಣ ತನ್ನ ಪ್ರಭಾವವನ್ನು ಹೆಚ್ಚಾಗಿ ತೋರಿಸ್ತದೆ. ಹಾಗೆ ತೋರಿಸುವಾಗ ಈ ಸತ್ವಗುಣ ಅದು ತಾನು ಹೆಚ್ಚು ಕೆಲಸ ಮಾಡುವಾಗ ರಜೋಗುಣವನ್ನು ತಮೋಗುಣವನ್ನು ಕೆಳಕ್ಕೆ ಅಮುಕಿ ಇರ್ತದೆ, ಅವುಗಳನ್ನು ಮೆಟ್ಟಿ ನಿಂತಿರ್ತದೆ. ಆಗ ಅವನಲ್ಲಿ ಆ ಸತ್ವಗುಣವೇ ಹೆಚ್ಚು ಎದ್ದು ತೋರ್ತಾ ಇರ್ತದೆ. ಆಗ ಅವನು ಅತ್ಯಂತ ಒಳ್ಳೆಯ ವ್ಯಕ್ತಿಯಾಗಿರ್ತಾನೆ. ಆ ಸತ್ವಗುಣವೇ ಉಚ್ಛ್ರಾಯ ಸ್ಥಿತಿಯಲ್ಲಿದ್ದಾಗ ಅವನಿಗೆ ಸುಖ ಮತ್ತು ಜ್ಞಾನಸಂಗ, ಸತ್ಯ ನುಡಿತಾನೆ, ಅವನು ಯಾವಳು ಸತ್ಯವನ್ನೇ ಹೇಳ್ತಾನೆ, ಮತ್ತು ಸದಾ ಶಾಂತಿ ಇರ್ತದೆ, ಅವನಿಗೆ ಪ್ರಸನ್ನತೆ ಇರ್ತದೆ. ಎಂದೂ ಸಹ ಕೆಟ್ಟವನು ಅಂತ ಆತ ಕರೆಸಿಕೊಳ್ಳೋದಿಲ್ಲ, ಪ್ರಾಮಾಣಿಕನಾಗಿರ್ತಾನೆ, ಸನ್ನಡತೆಯಲ್ಲಿ ಬದುಕ್ತಾನೆ. ಈ ಸತ್ವಗುಣ ಉಚ್ಛ್ರಾಯ ಸ್ಥಿತಿಯಲ್ಲಿದ್ದಾಗ ಈ ಎಲ್ಲವೂ ಆಗ್ತಾ ಇರ್ತವೆ. ಸತ್ವಗುಣ ಉಚ್ಛ್ರಾಯ ಸ್ಥಿತಿಯಲ್ಲಿದೆ ಅಂತ ಹೇಳಿದ್ರಿಂದಲೇ ರಜೋಗುಣ ಮತ್ತು ತಮೋಗುಣ ಅಲ್ಲಿ ಮೆಟ್ಟಲ್ಪಟ್ಟಿವೆ ಅಂತ ಅರ್ಥ. ಹಾಗಾಗಿ ಯಾವ ವ್ಯಕ್ತಿಯಲ್ಲಿ ಯಾವ ಗುಣ ಈಗ ಕೆಲಸ ಮಾಡ್ತಾ ಇದೆ ಅನ್ನೋದು ನಮಗೆ ಯಾವಾಗ ಗೊತ್ತಾಗ್ತದೆ ಅಂದರೆ ಅವನ ನಡತೆಯನ್ನು ನೋಡಿ ನಾವು ತೀರ್ಮಾನ ಮಾಡಬೇಕು. ಇಂತಹ ಒಳ್ಳೆಯ ವ್ಯಕ್ತಿಯಲ್ಲೂ ಸಹ ಇದ್ದಕ್ಕಿದ್ದ ಹಾಗೆ ತಮೋಗುಣ ಜಾಗೃತ ಆಗಬಹುದು ಅಥವಾ ರಜೋಗುಣ ಜಾಗೃತ ಆಗಬಹುದು. ಆ ರಜೋಗುಣ ಜಾಗೃತವಾದಾಗ ಎಂದೂ ಕೋಪಿಸಿಕೊಳ್ಳದೇ ಇರುವಂಥ ಅವನಿಗೆ ಎಲ್ಲಿಲ್ಲದ ಕೋಪ ಬಂದುಬಿಡ್ತದೆ, ಹಾರಾಟ ಮಾಡ್ತಾನೆ. ಆ ರೀತಿಯಾಗಿ ನಡ್ಕೊಳ್ತಾ ಇದ್ದಾನೆ ಅಂದರೆ ಓಹೋ, ಈಗ ಅವನಲ್ಲಿ ಸತ್ವಗುಣ ಮತ್ತು ತಮೋಗುಣ ಕೆಳಕ್ಕೆ ಹೋಗಿದೆ, ರಜೋಗುಣ ಹೆಚ್ಚು ಕೆಲಸ ಮಾಡ್ತಾ ಇದೆ ಅಂತ. ಮತ್ತು ಈ ರಜೋಗುಣ ಏನು ಮಾಡುತ್ತೆ ಕೇಳಿದರೆ ಸತ್ವಗುಣವನ್ನು ತಮೋಗುಣವನ್ನು ಅಮುಕಿ ತಾನು ಕೆಲಸ ಮಾಡ್ತಾ ಇರ್ತದೆ. ಆಗ ಅವನು ಹಾರಾಟ, ಹೋರಾಟ ಇದನ್ನೇ ಮಾಡ್ತಾ ಇರ್ತಾನೆ. ಇನ್ನೊಬ್ಬರನ್ನು ತುಳಿತಾನೆ, ಇನ್ನೊಬ್ಬರ ಸಮಾಧಿ ಮೇಲೆ ತನ್ನ ಮನೆ ಕಟ್ತಾನೆ ಅವನು. ಇದೆಲ್ಲ ರಜೋಗುಣ ಮಾಡುವಂಥ ಕೆಲಸ. ಎಲ್ಲಿ ಹೋದರೂ ತಾನು ಗೆಲ್ಲಬೇಕು ಅನ್ನುವಂಥ ಆ ವಿಜಿಗೀಷಾ ಪ್ರವೃತ್ತಿ ಅನ್ನೋದು ಅವನಲ್ಲಿ ಸದಾ ಇರ್ತದೆ. ರಜೋಗುಣ ಈ ಭಾವನೆ ಬಂದಾಗ ಅವನೆಲ್ಲ ರಜೋಗುಣ ಕೆಲಸ ಮಾಡ್ತಾ ಇದೆ ಅಂತ ಅರ್ಥ. ಮತ್ತು 24 hours ಸ್ಲೀಪಿಂಗ್ ಅಷ್ಟೇ, ಪ್ರಮಾದ, ಆಲಸ್ಯ, ನಿದ್ರೆ. ಹಾಗಿದ್ದರೆ ತಮೋಗುಣ ಅಂದರೆ ಸತ್ವಗುಣ ಮತ್ತು ರಜೋಗುಣ ಅಲ್ಲಿ ಕೆಲಸ ಮಾಡ್ತಾ ಇಲ್ಲ. ಅಷ್ಟೇ ಅಲ್ಲ, ಮುಂದೆ ಬರುತ್ತೆ ಅದು. ಈ ತಮೋಗುಣ ಹೆಚ್ಚಾದಾಗ ಅವನಿಗೆ ಯಾವಾಗಲೂ ಕೆಟ್ಟದ್ದೇ ಹೆಚ್ಚು ಇಷ್ಟ. ಅಂದರೆ ಹಳೆಯ ಆಹಾರ, ಅಂದರೆ ಹಳೆಯ ಆಹಾರ ಅಂದರೆ ನಿನ್ನೆ ಮಾಡಿದ್ದು, ಮತ್ತು ಅದನ್ನು ಸ್ವಲ್ಪ ಇವತ್ತು ಬಿಸಿ ಮಾಡಿ ರೀಫ್ರೆಶ್ ಮಾಡೋದು, ರಿಫ್ರೆಶ್ಮೆಂಟ್ ಅವನಿಗೆ ತುಂಬ ಇಷ್ಟ. ತಮೋಗುಣ ಭೂಯಿಷ್ಠನಾದವನಿಗೆ. ಅದರ ಸತ್ವಗುಣದವನಿಗೆ ಆಗೋದಿಲ್ಲ. ಅವನು ಯಾವಾಗಲೂ ಸಾತ್ವಿಕವಾದ ಆಹಾರವನ್ನೇ ಆಯ್ಕೆ ಮಾಡ್ಕೊಳ್ತಾ ಇರ್ತಾನೆ. ಈತ ಯಾವಾಗಲೂ ಸಹ ಹಳಸಿದ್ದು, ಕೊಳತಿದ್ದು, ಹುಳಿಯಾದದ್ದು ಅಥವಾ ನಮ್ಮ ಇಂದ್ರಿಯಗಳನ್ನು ಟೆಂಪ್ಟ್ ಮಾಡುವಂಥದ್ದು ಇಂಥ ಆಹಾರಗಳನ್ನೇ ಹೆಚ್ಚೆಚ್ಚು ಆಯ್ಕೆ ಮಾಡ್ಕೊಳ್ತಾನೆ, ತಮೋಗುಣದಿಂದ ಕೂಡಿದವನು. ಮತ್ತು ಅಷ್ಟೇ ಅಲ್ಲ, ಈ ತಮೋಗುಣದಿಂದಲೇ ಯಾವಾಗಲೂ ಕೂಡಿದ್ದವನಾದರೂ ಸಹ ಅಥವಾ ರಜೋಗುಣದಿಂದಲೇ ಯಾವಾಗಲೂ ಕೂಡ್ಕೊಂಡಿದ್ರೂ ಸಹ ಇದ್ದಕ್ಕಿದ್ದಾಗೆ ಅಂಥವರಲ್ಲೂ ಸಹ ಕೆಲವು ಸಲ ಸಾತ್ವಿಕ ಗುಣ ಏನಾಗುತ್ತೆ, ಜಾಗೃತ ಆಗಿಬಿಡ್ತದೆ. ಭಾಗವತದಲ್ಲಿ ಒಂದು ಪ್ರಸಂಗ ಬರ್ತದೆ. ಈ ಕಂಸ ಅಂದ ತಕ್ಷಣ ನಿಮ್ಗೆ ಗೊತ್ತಾಗುತ್ತೆ ಅವನಲ್ಲಿ ಯಾವ ಗುಣ ಹೆಚ್ಚು ಕೆಲಸ ಮಾಡ್ತಾ ಇರೋದೆ, ಯಾವ ಗುಣ ಕೆಲಸ ಮಾಡ್ತಾ ಇತ್ತು ಅಂತ ಗೊತ್ತಾಗುತ್ತೆ. ಮತ್ತು ಹೇಳಬೇಕಾದಿಲ್ಲ ನಾನು. ಇಂಥವನೂ ಸಹ ಮಹಾವೇದಾಂತದ ಮಾತನ್ನು ಹೇಳ್ತಾನೆ. ಅಯ್ಯೋ, ತಾನು ತಪ್ಪು ಮಾಡಿಬಿಟ್ಟೆ ಅಂಥೇಳಿ ಆ ದೇವಕಿಯ ಕಾಲಿಗೆ ಬಂದು ಕ್ಷಮೆ ಕೇಳ್ತಾನೆ. ಈ ದೇವತೆಗಳು ಸಹ ಸುಳ್ಳು ಹೇಳ್ತಾರೆ ಅಂತ ನನಗೆ ಇವತ್ತು ಗೊತ್ತಾಯಿತು ಅಂತ ಹೇಳ್ತಾನೆ.
ಪ್ರಪಂಚದಲ್ಲಿ ಮನುಷ್ಯರು ಮಾತ್ರ ಸುಳ್ಳು ಹೇಳ್ತಾರೆ ಅಂತ ಅಂದ್ಕೊಂಡಿದ್ದೆ, ಆದರೆ ದೇವತೆಗಳು ಸುಳ್ಳು ಹೇಳ್ತಾರೆ. ಅವ್ರು ಹೇಳಿದ ಮಾತನ್ನು ಕೇಳ್ಕೊಂಡು ನಾನೇನು ಮೋಸ ಮಾಡಿಬಿಟ್ಟೆ. ಹಾಗಾಗಿ ನಿನ್ನ ಅಣ್ಣ ನಾನು ನಿಜವಾಗಿಯೂ ಒಳ್ಳೆಯವನು, ನಾನು ತಪ್ಪು ಮಾಡೋದಕ್ಕೆ ಕಾರಣ ನಾನಲ್ಲ, ಈ ದೇವತೆಗಳ ಸ್ಟೇಟ್ಮೆಂಟ್. ಹಾಗಾಗಿ ನನ್ನನ್ನು ಕ್ಷಮಿಸಿಬಿಡು ತಂಗಿ ಅಂಥೇಳಿ ದೇವಕಿ ಹತ್ರ ಕ್ಷಮೆ ಕೇಳ್ತಾನೆ ಅವನಿಗೆ ಅಂತ. ನಿನಗೆ ಯಾಕಪ್ಪ ಇಷ್ಟು ಒಳ್ಳೆಯ ಬುದ್ಧಿ ಬಂತು ಅಂದರೆ, ಆ ರಜೋಗುಣ ತಮೋಗುಣಗಳ ಮಧ್ಯದಲ್ಲೂ ಸಹ ಸತ್ವಗುಣ ಅದು ಎದ್ಬಿಡ್ತದು. ಹಾಗಾಗಿ ಕಂಸ ಈ ರೀತಿಯಾಗಿ ತಾನು ಒಳ್ಳೆಯವನು ಅಂತ ಅದಿಷ್ಟು ಹೊತ್ತು ಒಂಥರ ಬೋರ್ಡ್ ಹಾಕ್ಕೊಂಡ್ಬಿಟ್ಟ. ಆದ್ದರಿಂದ ಎಲ್ಲ ವ್ಯಕ್ತಿಗಳಲ್ಲೂ ಸಹ ಈ ಮೂರು ಗುಣಗಳು ಹೆಚ್ಚು ಕೆಲಸ ಮಾಡ್ತವೆ. ಆದರೆ ಒಂದು ಏನು ಅಂದರೆ, ಅಧ್ಯಾತ್ಮ ದಾರಿಯಲ್ಲಿ ಸಾಗುವವನು ಈ ತಮೋಗುಣ ಮತ್ತು ರಜೋಗುಣಗಳನ್ನು ಅಭ್ಯಾಸ ಬಲದಿಂದ ಕೆಳಕ್ಕೆ ಅವುಗಳನ್ನು ಇರಿಸಿ ಸತ್ವಗುಣ ಹೆಚ್ಚೆಚ್ಚು ಉಚ್ಛ್ರಾಯ ಸ್ಥಿತಿಗೆ ಬರುವ ಹಾಗೆ ಪ್ರಯತ್ನ ಮಾಡಬೇಕು. ಪ್ರಯತ್ನದಿಂದ ಸಾಧ್ಯ. ಯಾಕೆಂದರೆ ಅಧ್ಯಾತ್ಮ ದಾರಿಯಲ್ಲಿ ಸಾಗುವವನಿಗೆ ಪ್ರಯತ್ನ ಪ್ರತಿ ಹೆಜ್ಜೆಗೂ ಬೇಕು. ಹಾಗಾದಾಗ ಏನಾಗುತ್ತೆ ಕೇಳಿದರೆ, ಎಷ್ಟೋ ದೀರ್ಘಕಾಲ ಈ ನಿರಂತರ ಪ್ರಯತ್ನ ಮಾಡ್ತಾ ಮಾಡ್ತಾ ಹೋದಾಗ ಆ ಸತ್ವಗುಣವೇ ಉಚ್ಛ್ರಾಯ ಸ್ಥಿತಿಗೆ ಬಂದು ರಜೋಗುಣ ತಮೋಗುಣಗಳು ಅವು ಕೆಳಕ್ಕೆ ಮುಗ್ತವೆ. ಕೊನೆಗೆ ಸತ್ವಗುಣದಲ್ಲಿ ನಿಂತು ಆತ ರಜೋಗುಣ ಮತ್ತು ತಮೋಗುಣವನ್ನು ನೋಡಬೇಕು. ಅಂದರೆ ಅವೆರಡನ್ನು ದೃಶ್ಯಸ್ಥಾನದಲ್ಲಿ ಇರಿಸಬೇಕು. ಆಗ ಅವುಗಳ ಮಾಡುವಂತಹ ಈ ವಿಕಾರಕ್ಕೆ ಅಥವಾ ಕ್ರಿಯೆಗೆ ಆತ ಒಳಗಾಗುವುದಿಲ್ಲ. ಆದ್ದರಿಂದ ರಜಸ್ತಮಶ್ಚಾಭಿಭೂಯ ಸತ್ವಂ ಭವತಿ ಭಾರತ, ರಜಸ್ಸತ್ವಂ ತಮಶ್ಚೈವ ಸಮಸ್ಸತ್ವಂ ರಜಸ್ತಥಾ. ಇಷ್ಟಾದ ಮೇಲೆ ಮತ್ತೆ ಈ ಸತ್ವಗುಣ ಉಚ್ಛ್ರಾಯ ಸ್ಥಿತಿಗೆ ಬಂದಾಗ ಏನಾಗತ್ತೆ, ಅದು ಯಾವ ರೀತಿಯಲ್ಲಿ ಕೆಲಸ ಮಾಡುತ್ತೆ ಅನ್ನೋದನ್ನು ಈ 11ನೆಯ ಶ್ಲೋಕದಲ್ಲಿ ಮತ್ತೆ ತಿಳಿಸಿಕೊಡ್ತಾನೆ. ಗೀತಾಚಾರ್ಯನಿಗೆ ಈ ಗುಣಗಳ ಬಗ್ಗೆ ಏನು ಇಷ್ಟೊಂದು ಪ್ರೀತಿ ಅಂತ ಕೇಳಬೇಡಿ. ಗುಣಗಳ ಬಗ್ಗೆ ಪ್ರೀತಿಯಲ್ಲ ಅವನಿಗೆ, ಗುಣಾತೀತನಾಗುವುದಕ್ಕೆ ಉಪಾಯ ಹೇಳ್ತಿದ್ದಾನೆ. ಅದು ತಿಳ್ಕೊಳ್ಬೇಕು ಅಂತ ಆದಾಗ ಇವುಗಳ ಸ್ವರೂಪ, ಇವುಗಳ ಹಣೆ ಬರ ಏನು ಅಂತ ತಿಳ್ಕೊಳ್ಬೇಕಲ್ಲ. ಅದಕ್ಕೋಸ್ಕರ ಮತ್ತೆ ಮತ್ತೆ ನಿರಂತರವಾಗಿ ಅವುಗಳ ಬಗ್ಗೆ ಹೇಳ್ತಾ ಹೋಗ್ತಾನೆ ಈ ಅಧ್ಯಾಯದಲ್ಲಿ. ಸರ್ವದ್ವಾರೇಷು ದೇಹೇಸ್ಮಿನ್ ಪ್ರಕಾಶ ಉಪಜಾಯತೆ, ಜ್ಞಾನಂ ಯದಾ ತದಾ ವಿದ್ಯಾತ್ ವಿವೃದ್ಧಂ ಸತ್ವಮಿತ್ಯುತ. ಈ ದೇಹದಲ್ಲಿರುವಂತಹ ಇಂದ್ರಿಯಗಳು ಎನ್ನುವಂತಹ ಎಲ್ಲ ದ್ವಾರಗಳಲ್ಲಿಯೂ ವಿವೇಕಜ್ಞಾನ ಎನ್ನುವಂಥ ಪ್ರಕಾಶ ಯಾವಾಗ ಅದು ಉದಯಿಸ್ತದೋ ಆಗ ಸತ್ವಗುಣ ಎದ್ದು ಬೆಳೆದು ನಿಂತಿದೆ ಅಂತ ತಿಳಿದುಕೋ. ಇದಿಷ್ಟು ಈ ಶ್ಲೋಕದ ಅರ್ಥ. ಸರ್ವದ್ವಾರೇಶು ಅಂತಾನೆ. ಏನ್ರಿ ಈ ದೇಹಕ್ಕೆ ದ್ವಾರ ಇದೆಯಾ? ದ್ವಾರ ಅಂದರೆ ಬಾಗಿಲು ಅಂತ. ಹೌದು ಇದೆ. ವಿಶೇಷವಾಗಿ ಪಂಚ ಜ್ಞಾನೇಂದ್ರಿಯಗಳು, ಪಂಚ ಕರ್ಮೇಂದ್ರಿಯಗಳು ಮತ್ತು ಇನ್ನೊಂದು ಮನಸ್ಸು. ಇಲ್ಲಿ ವಿಶೇಷವಾಗಿ ಜ್ಞಾನೇಂದ್ರಿಯಗಳನ್ನು ಇಟ್ಕೊಂಡು ಈ ಇಂದ್ರಿಯಗಳನ್ನೇ ದ್ವಾರ ಎನ್ನುವಂಥ ಶಬ್ದದಿಂದ ಭಗವಂತ ಕರೆದಿದ್ದಾನೆ. ಈ ಸತ್ವಗುಣ ಉಚ್ಛ್ರಾಯ ಸ್ಥಿತಿಯಲ್ಲಿದ್ದಾಗ ಸರ್ವದ್ವಾರೇಷು ಕೌಂತೆಯ ಪ್ರಕಾಶ ಉಪಜಾಯ, ದೇಹೇಸ್ಮಿನ್ ಪ್ರಕಾಶ ಉಪಜಾಯತೆ. ಎಲ್ಲ ಇಂದ್ರಿಯಗಳಲ್ಲೂ ಸಹ ಪ್ರಕಾಶ ಅಂದರೆ ವಿವೇಕ. ವಿವೇಕ ಅಂದರೆ ಸರಿ ತಪ್ಪುಗಳನ್ನು ಆಯ್ಕೆ ಮಾಡಿಕೊಳ್ಳುವಂಥದ್ದು. ಕಣ್ಣು ಯಾವುದೋ ಒಂದು ಕೆಟ್ಟದ್ದನ್ನು ನೋಡಿದರೂ ಸಹ ಇದು ನಾನು ನೋಡಬಾರ್ದು, ಈ ದೃಶ್ಯವನ್ನು ನಾನು ನೋಡಬಾರ್ದು ಅಂತ ತಕ್ಷಣ ವಿವೇಕ ಬಂದುಬಿಡ್ತದೆ. ಯಾವುದೋ ಒಂದು ಶಬ್ದ ಕಿವಿನಲ್ಲಿ ಬಿತ್ತು, ಇದು ನಮಗಲ್ಲ. ಮತ್ತು ನಾಲಿಗೆಯಿಂದ ಯಾವುದೋ ಶಬ್ದ ಬಂದರೂ ಸಹ ತಕ್ಷಣ ಅಯ್ಯೋ ನನ್ನಿಂದ ತಪ್ಪಾಯಿತು, ಹೀಗಲ್ಲ ಹೇಳಬಾರ್ದಿತ್ತು ಹೀಗೆ ಅಂತ. ಹೀಗೆ ಪ್ರತಿಯೊಂದು ಇಂದ್ರಿಯಗಳಲ್ಲೂ ಸಹ ಅವನಿಗೆ ಆ ಸತ್ವಗುಣದ ಪ್ರಭಾವದಿಂದಾಗಿ ವಿವೇಕ ಜ್ಞಾನ ಎನ್ನುವಂಥದ್ದು ಹೆಚ್ಚಾಗ್ತಾ ಹೋಗ್ತದೆ. ಆಗ ಅಂದರೆ ಆ ವಿವೇಕ ಹೆಚ್ಚಾಗ್ತಾ ಇದ್ದರೆ ಅವನಿಗೆ ಸತ್ವಗುಣ ಉಚ್ಛ್ರಾಯ ಸ್ಥಿತಿಯಲ್ಲಿದೆ ಅಂತ, ಅಂದರೆ ಸತ್ವಗುಣ ಬೆಳೆದು ನಿಂತಿದೆ ಅಂತ ತಿಳ್ಕೊಳ್ಬೇಕು. ನಿರಂತರ ಅಧ್ಯಯನದಲ್ಲಿ ತೊಡಗಿರ್ತಾನೆ ಅಥವಾ ಒಳ್ಳೆಯ ಕೆಲಸನೇ ಹೆಚ್ಚೆಚ್ಚು ಮಾಡ್ತಾನೆ. ಕೆಲವು ಜನ ಇರ್ತಾರೆ ನೋಡಿ, ಅವರು ಅಪ್ಪಿತಪ್ಪಿಯೂ ಸಹ ಕೆಟ್ಟ ಕೆಲಸ ಕೈ ಹಾಕೋದೇ ಇಲ್ಲ. ಮಾಡುವ ಪರಿಸ್ಥಿತಿ ಬಂದರೆ ಇಲ್ಲಪ್ಪ ಬೇರೆ ಜನ ಇದ್ದಾರೆ ಅವ್ರ ಹತ್ರ ಮಾಡಿಸ್ಕೊಳ್ಳಿ, ನಾನು ಅದನ್ನು ಮಾಡೋದಿಲ್ಲ ಅಂತ ಹೇಳ್ತಾರೆ. ಇದೆಲ್ಲ
ಆ ಸತ್ವಗುಣದ ಉಚ್ಛ್ರಾಯ ಸ್ಥಿತಿಗೆ ಉದಾಹರಣೆ. ಹೀಗೆ ಸರ್ವದ್ವಾರೇಷು ದೇಹೇಸ್ಮಿನ್ ಪ್ರಕಾಶ ಉಪಜಾಯತೆ ಜ್ಞಾನಂ ಯದಾ ತದಾ ವಿದ್ಯಾತ್ ವಿವೃದ್ಧಂ ಸತ್ವಮಿತ್ಯುತ. ಇದು ಸತ್ವಗುಣಕ್ಕೆ ಸಂಬಂಧಪಟ್ಟಂಥದ್ದು. ಮತ್ತು ರಜೋಗುಣಕ್ಕೆ ಸಂಬಂಧಪಟ್ಟಿದ್ದು. ರಜೋಗುಣ ಉಚ್ಛ್ರಾಯ ಸ್ಥಿತಿಯಲ್ಲಿ ಇದ್ದರೆ ಏನಾಗ್ತದೆ ಅಂತ ಇದರ ಬಗ್ಗೆ ನಾಳೆ ತಿಳ್ಕೊಳ್ಳೋಣ. ಯಾಕೆಂದರೆ ಈ ಸತ್ವಗುಣ ಉಚ್ಛ್ರಾಯ ಸ್ಥಿತಿಯಲ್ಲಿದ್ದರೆ ಏನು ಮಾಡುತ್ತೆ ಅನ್ನೋದನ್ನು ಈಗ ನಾವು ನೋಡ್ಕೊಂಡು ಬಂದಿದ್ದೇವಲ್ಲ, ಅದ್ರ ಬಗ್ಗೆ ನಾಳೆವರೆಗೂ ಮೆಲುಕು ಹಾಕ್ತಾ ಇರೋಣ. ನಾಳೆ 6:15 ಸೇರಿದಾಗ ಈ ರಜೋಗುಣದ ಬಗ್ಗೆ ವಿಚಾರ ಮಾಡೋಣ. ಅಲ್ಲಿವರೆಗೆ ನಿಮಗೆಲ್ಲರಿಗೂ ನಮಸ್ಕಾರ ಮತ್ತು ಕೃತಜ್ಞತೆಗಳು.